ಸಹೃದಯರಿಗೆ ಸಸ್ನೇಹ ವಂದನೆ. ಬಹುಶಃ ನೀವೆಲ್ಲ ಈಗ ಸೆಟ್ಲ್ ಆಗಿರ್ಬೇಕು ಅಂತ ಕಾಣುತ್ತೆ. 4:20ಕ್ಕೆ ನಾನು ಬಂದಾಗಲೇ ಮುಕ್ಕಾಲು ಒಳಗಡೆ ತುಂಬಿತ್ತು. 4:20ಗೆ ಎಷ್ಟು ಜನ ಆಗುತ್ತೆ ಅಂದ್ರೆ 8:40ಗೆ ಇನ್ನೆಷ್ಟಾಗ್ಬೋದು, ಅವಧಾನ ಮುಗಿಯೋ ಹೊತ್ತು ಅನ್ನುವಂತಹ ಆಶಾ ನಿರೀಕ್ಷೆಯಿಂದ ನಾವೀಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಮೆಸರ್ಸ್ ಬ್ಯಾಂಗ್ಳೂರ್ ಟೋಲ್ ರೂಮ್ ಅವರಿಗೆ ಮತ್ತು ಆ ಸದಸ್ಯರಿಗೆ ಸ್ವಾಗತ. ಇಷ್ಟೊಂದು ಆಸ್ಥೆಯಿಂದ ಮುಂದಾಗಿ ಬಂದು ಕುಳಿತಂತಹ ಸಭ್ಯರಿಗೆ ಸಸ್ನೇಹ ಸ್ವಾಗತ. ಇದೀಗ ಅವಧಾನ ಆರಂಭವೇ ಆಗ್ತದೆ. ಶತಾವಧಾನಿ ಗಣೇಶ್, ವಿದ್ಯಲ್ಲೋಕದ ವಿಸ್ಮಯ ಎಂದು ಎಸ್.ಆರ್. ರಾಮಸ್ವಾಮಿಯವರು 2 ಶಬ್ದಗಳಲ್ಲಿ ಬಣ್ಣಿಸಿದಂತಹ ಡಾಕ್ಟರ್ ಗಣೇಶರಿಂದ ಇದೀಗ ಅಷ್ಟಾವಧಾನ ಆರಂಭ. ಓಂ ತತ್ಸತ್. ಎಲ್ಲ ಸಹೃದಯರಿಗೆ ನಮಸ್ಕಾರ. ಈ ಮಾಘ ಮಾಸದ ಕೃಷ್ಣ ಪಕ್ಷದ ಶಿಶಿರದ ಪಂಚಾಂಗದ ಪ್ರಕಾರ, ಆದರೆ ಪ್ರಕೃತಿಯ ಪ್ರಕಾರ ವಸಂತೋದಯ ಆಗಲೇ ಆಗ್ತಾ ಇದೆ. ಹಾಗಾಗಿ ಪ್ರಾಕೃತಿಕವಾಗಿ ನೋಡಿದರೆ ಇದು ವಸಂತವೇ. ಅದನ್ನೇ ಸಂಸ್ಕೃತಿ ಕೂಡ ಅನುಸರಿಸಬೇಕು. ಸಂಸ್ಕೃತಿ ಪ್ರಕೃತಿಯನ್ನು ಒಪ್ಪಿಯೇ ಮುಂದುವರಿಯಬೇಕು. ಪ್ರಕೃತಿಯನ್ನು ನಿರಾಕರಿಸಿದರೆ ಸಂಸ್ಕೃತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಪ್ಪಿದ ಪ್ರಕೃತಿಗೆ ಒಪ್ಪವನ್ನು ಮಾಡಿದಾಗ ಮಾತ್ರ ಸಂಸ್ಕೃತಿ ಆ ಕೆಲಸವನ್ನೇ ಅವಧಾನ ಕೂಡ ಮಾಡೋಕ್ಕೆ ಹೊರಟಿದೆ. ಮನುಷ್ಯನಿಗೆ ಇರುವುದು ಮನಸ್ಸು. ಆ ಮನೋಬುದ್ಧಿಗಳಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದೇ, ನಮಗಿರುವ ಮನೋಬುದ್ಧಿಗಳ ವಾಹಕವಾದ ನುಡಿಗೆ ಒಂದು ನಡೆಯನ್ನು ಕಲ್ಪಿಸಿಕೊಡುವುದೇ ಕಾವ್ಯ. ಹೀಗೆ ಮನಸ್ಸು ಮತ್ತು ಮಾತುಗಳಿಗೆ ಒಂದು ಹದವನ್ನು, ಒಂದು ಸೊಗಸನ್ನು ತರುವ ಪ್ರಯತ್ನ ಅವಧಾನ. ಚಿತ್ತೈಕಾಗ್ರ್ಯಂ ಅವಧಾನಂ, ವಾಮನನ ಮಾತು. ಮನಸ್ಸಿನ ಏಕಾಗ್ರತೆ ಯಾರಿಗೂ ಇರಬೇಕಾದದ್ದು. ಅದನ್ನು ಒಂದು ಕಲೆಯಾಗಿ ಮಾರ್ಪಡಿಸುವಲ್ಲಿ ಅನೇಕತ್ರ ಏಕಕಾಲದಲ್ಲಿ ಮಾಡುವ ಕೆಲಸದಿಂದ ಅವಧಾನಕ್ಕೆ ಒಂದು ಚಾಮತ್ಕಾರಿಕ, ಅಂದರೆ ವಿಸ್ಮಯದ ಒಂದು ಆಯಾಮ ಬರುತ್ತದೆ. ಕಲೆಯಲ್ಲಿ ಇರಬೇಕಾದ ನವೀನ ಸೃಷ್ಟಿಯ ಅನಿವಾರ್ಯತೆಯ ಕಾರಣ ಅವಧಾನ ಕಲೆ ಅನ್ನಿಸಿಕೊಳ್ಬೇಕಾದರೆ ಅಲ್ಲಿ ಕಾವ್ಯ ರಚನೆ, ಇದು ಪ್ರಧಾನವಾಗಿ ಸಾಹಿತ್ಯ ಅವಧಾನ. ಅದನ್ನು ಮಾಡಕ್ಕೆ ಹೊರಟಿದ್ದೀವಿ. ಛಂದದ ಗೆಜ್ಜೆಯಂ ಪದಕ್ಕೆ ಕಟ್ಟದೆ ವ್ಯಾಕೃತಿ ಸಂಸ್ಕೃತಿ ಸ್ಫುರತ್ ಸ್ಯಂದಿತ ಸುಪ್ರಸಾಧನ ಮನಾಸ್ಯಕ್ಕೆ ನೀಡದೆ ಚಾರ್ವಲಂಕ್ರಿಯಾ ಸ್ಪಂದದ ಭೂಷಣಂ, ಚಾರ್ವಲಂಕ್ರಿಯಾ ಸ್ಪಂದದ ಭೂಷಣಂ ನುಡಿಗಮೀಯದೆ ಮತ್ಸರಸ್ವತೀ ಸುಂದರಿಯಂ ಅಲಂಕ್ರಿಯಾ ಛಂದ ವ್ಯಾಕೃತಿ ಸಂಸ್ಕ್ರಿಯಾದಿಗಳ ನುಡರ್ಚದೆ ಮತ್ಸರಸ್ವತೀ ಸುಂದರಿಯಂ ಸಭಾಸ್ಥಲಕ್ಕೆ ಪೋಗೆನೆಲಾಂ ಪೊಸಗಬ್ಬದೊಬ್ಬನೇ 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 ಆಂ ಪೊಸಗಬ್ಬದೊಬ್ಬನೇ. ಪೊಸಗಬ್ಬ, ಹೊಸ ಹೆರಿಗೆ. ಕಾವ್ಯ ಸದಾ ಒಂದು ಪ್ರಸವ. ಹೊಸ ಕಬ್ಬ, ಮಾಡರ್ನ್ ಪೊಯೆಟ್ರಿ ಅಂತ ನಮ್ಮಲ್ಲಿ ಏನಿದೆ. ನಿನ್ನೆ ತಾನೇ ಒಬ್ಬರು ನನ್ನ ಸ್ನೇಹಿತರು ಹೇಳ್ತಾ ಇದ್ದಾರೆ, ಮಾಡರ್ನ್ ಪೊಯಿಟ್ರಿ ಅಂತ ಆದಮೇಲೆ ಇನ್ನು ಸ್ವಲ್ಪ ವರ್ಷ ಆದಮೇಲೆ ಮಾಡರ್ನ್ ಪೊಯಿಟ್ರಿ ಹೇಗಾಗುತ್ತೆ, ಅವ್ರಿಗೆ ಪಾಪ ಗೊತ್ತಿಲ್ಲ. ಪೋಸ್ಟ್ ಮಾಡರ್ನು ಇತ್ಯಾದಿಗಳು ಇನ್ನೂ ಏನೇನೋ ಹೊಸ ಹೊಸ ಹೆಸರುಗಳು ಬಂದುಬಿಟ್ಟಿವೆ ಅಂತ. ಯಾವುದೇ ಒಂದು ರಸವನ್ನು ಕೊಡದೇ ಇದ್ರೂ ಹೆಸರನ್ನು ಕೊಡೋಕ್ಕಂತೂ ನಮ್ಮ ಪಾಶ್ಚಾತ್ಯ ವಿಮರ್ಶಕ ಪರಂಪರೆ ತುಂಬಾ ಚೆನ್ನಾಗಿ ತಯಾರು ಮಾಡ್ಕೊಂಡು ಬಿಟ್ಟಿದೆ. ಆಕರ್ಷಕವಾದ ನಾಮಧೇಯ, ಅನಾಕರ್ಷಕವಾದ ರೂಪಧೇಯ, ಅದು ಅಲ್ಲಿರುವಂಥದ್ದು. ನಾಮಧೇಯವಿದ್ದು ರೂಪಧೇಯವಿಲ್ಲದೆ ಇದ್ರೆ ನಮ್ಮ ಪರಂಪರೆ ಅದನ್ನು ವಿಕಲ್ಪ ಜ್ಞಾನ ಅಂತಾರೆ. ಮೊಲದ ಕೊಂಬು, ಹೆಸರಿದೆ ಅರೆ ವಸ್ತು ಇಲ್ಲ. ಅದೇ ಪೋಸ್ಟ್ ಮಾಡನ್ನು ಇತ್ಯಾದಿಗಳದ್ದು ಅದೇ ಕಥೆ ಆಗಿಬಿಟ್ಟಿರುವಂಥದ್ದು. ಛಂದಸ್ಸಿನ ಗೆಜ್ಜೆಯನ್ನು ಕಟ್ಟದೆ, ವ್ಯಾಕರಣ ಸಂಸ್ಕಾರದ ಮುಖವರ್ಣಿಕೆಯ ತಿಲಕದ ವಿನ್ಯಾಸದ ತಿದ್ದಿಕೆ ಇಲ್ಲದೆ, ಅಲಂಕಾರಗಳ ಒಡವೆ ತೊಡವೆಗಳನ್ನು ಕಟ್ಟದೆ ಬೆತ್ತಲೆಯಾಗಿ ನನ್ನ ಸರಸ್ವತಿಯನ್ನ ಸಭೆಗೆ ಹೋಗು ಅಂತ ಹೇಳೋದಕ್ಕೆ ನಾನು ಹೊಸ ಗಬ್ಬದ ಒಬ್ಬನೇ. 10 ಹೆರಿಗೆ ಆಗಿದೆ. ಹತ್ತತ್ರ 900ನೇ ಅವಧಾನಕ್ಕೆ ಬರ್ತಾ ಇರುವಾಗ ಇನ್ನೂ ಛಂದಸ್ಸು ವ್ಯಾಕರಣ ಅಲಂಕಾರ ಇಲ್ಲದೆ
ಸರಸ್ವತಿಗೆ ಬೋಳ್ತನ ತರುವುದೇ ಅಗ್ನಿಪುರಾಣ ಹೇಳುತ್ತದೆ. ಅರ್ಥಾಲಂಕಾರ ರಹಿತ ವಿಧವೇವ ಸರಸ್ವತಿ. ಅಲಂಕಾರ ಸಾಕೆನಿಸುವಂತಹ ಮನಸ್ಸಿನ ಸ್ಥಿತಿ. ಸಾಕು ಅನ್ನಿಸುವವರೆಗೆ ದುಡಿಯಬೇಕು, ಅಲ್ಲಿವರೆಗೆ ಮನಸ್ಸು ತುಡಿಯಬೇಕು. ಹೀಗಾಗಿ ಮಾತಿಗೆ ಬಲವನ್ನು ತಂದುಕೊಡುವುದು ಎಲ್ಲವೂ ಸ್ವಾಗತಾರ್ಹ. ಅದು ಎಲ್ಲಿಂದ ಬರಲಿ, ಹೇಗಿಂದ ಬರಲಿ, ಯಾವಾಗ ಬೇಕಾದರೂ ಬರಲಿ, ಆ ಆಯಾಮವನ್ನು ಕೂಡಿದ ಮಟ್ಟಿಗೂ ಪ್ರಯತ್ನ ಮಾಡುವಂಥದ್ದು ಅವಧಾನದ ಒಂದು ಮುಖ ಕೂಡ. ಈ ಅವಧಾನವನ್ನು ಆಯೋಜನೆ ಮಾಡಿರುವಂತಹ ನನ್ನ ಗೆಳೆಯರಾದ ರವಿಶಂಕರ್ ಅವರ ಒಡನಾಡಿಗಳು ಮತ್ತು ಅವರ ಕುಟುಂಬ ವರ್ಗದವರು, ಅವರ ಸೋದರ ವರ್ಗದವರು, ಇವರೆಲ್ಲರಿಗೂ ಮತ್ತೆ ಆಯೋಜಕರಾಗಿರ್ತಕ್ಕಂಥ ನನಗೆ ತುಂಬ ಪೂಜನೀಯರಾದ ಗೋಖಲೆ ವಿಚಾರ ಸಾರ್ವಜನಿಕ ಸಂಸ್ಥೆಯ ಶ್ರೀಯುತ ರಾಮಸ್ವಾಮಿಯವರಿಗೆ, ರಾಮು ಅವರಿಗೆ, ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಇಂಥ ಅವಧಾನದ ಆ ಒಂದು ಮಾರ್ಗೀಯ ರಚನಾ ಸೌಂದರ್ಯವನ್ನು ಮೆಚ್ಚುವ ಮಹಾಚೈತನ್ಯ DVG ಅವರ ಜನ್ಮದಿನ ಇನ್ನೇನು ಹತ್ತಿರ ಬರ್ತಾ ಇದೆ. ಅವರೆಲ್ಲರನ್ನೂ ಅಭಿವಂದಿಸಿ, ಅವಧಾನಕ್ಕೆ ಪೃಚ್ಛಕರಿಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ಆ ಪೃಚ್ಛಕರ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಅವಿರತವಾಗಿ ಮಾಡಿಕೊಂಡು ಬರ್ತಾ ಇರುವಂಥವರು ನನ್ನ ಸ್ನೇಹಿತರು ಶಂಕರನಾರಾಯಣ ಉಪಾಧ್ಯಾಯರು. ಅವಧಾನ ಮಂತ್ರಿಮಂಡಲ ಕಿವರೇ, ಅವಧಾನ ಮಂತ್ರಿಮಂಡಲ ಕಿವರೇ ಗೃಹ ಮಂತ್ರಿಯಾಗಿ, ಅವಧಾನ ಮಂತ್ರಿಮಂಡಲ ಕಿವರೇ ಗೃಹ ಮಂತ್ರಿಯಾಗಿ ತಂತ್ರ ಮೊಡರ್ಚಲ್ ಕವನದ ಯೋಜನೆಗಳ್ಗಂ ಬವರಂ ತಾಂಬರ್ಕೆ ಬೆವರು ಬರ್ಪುದೆಯನಗಂ. ಆ ಬವರ ಬಂದ್ರು, ಯುದ್ಧ ಬಂದ್ರು ನನಗೆ ಬೆವರಾಗೋದಿಲ್ಲ. ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಮ್ಯಾಚ್ ಫಿಕ್ಸ್ ಮಾಡಿದ್ದಾರೆ ಅಂತಲ್ಲ. ಹಾಗೂ ವರ್ಲ್ಡ್ ಕಪ್ನಲ್ಲಿ ಇರಬಹುದು ಮ್ಯಾಚ್ ಫಿಕ್ಸಿಂಗು, ಇದು ವರ್ಲ್ಡು ಅಲ್ಲ, ಏನೂ ಅಲ್ಲ. ಹಾಗಾಗಿ ಯಾವ ಕಪ್ಪು ಇಲ್ಲ, ಬರೀ ಬೆಪ್ಪಾಗುವಂಥದ್ದು ನಾವು. ಯಾಕೆಂದ್ರೆ ಅವರು ಒಂದೊಂದು ಬಾರಿ ಅವಧಾನದ ಆಯೋಜನೆಗೆ ಪೃಚ್ಛಕ ವರ್ಣ ಅಂತ ನಾವು ಕರಿತೀವಿ ಮಾಡುವಾಗಲೂ ಆ ಪೃಚ್ಛಕರು ಯುವಕರಾಗಿರ್ತಾರ ಮತ್ತು ಇನ್ನೊಂದು ಹಲವು ಕಾಲ, ಇನ್ನೊಂದು 10, 20, 30 ವರ್ಷಗಳ ಕಾಲ ಅವಧಾನ ಪೃಚ್ಛಕರಾಗಿ ಮುಂದಿನ ಭಾವಿ ಅವಧಾನಿಗಳಾಗಿ ರೂಪುಗೊಳ್ಳಬಲ್ಲವರ. ಆಮೇಲೆ ಅವರು ಈ ಒಂದು ಯಾವ ಭಾಗದಲ್ಲಿ ಅವಧಾನ ನಡೆಯುತ್ತೋ ಅದಕ್ಕೆ ಅವ್ರ ಮನೆ ಹತ್ತಿರ ಇದೆಯಾ, ಮತ್ತೆ ಹೊಸಬರು ಪರಿಚಯವಾಗ್ತಾ ಇದ್ದಾರ. ಈ 3 ಕನ್ಸ್ಟ್ರೆಂಟ್ಸ್ಗಳನ್ನು ಗಮನಿಸಿಕೊಂಡು ಪೃಚ್ಛಕರ ಆಯೋಜನೆ ಮಾಡ್ತಾರೆ ಅಂತ ನನಗನ್ಸಿದೆ. ಹೀಗಾಗಿ ಅದು ಸಾಕಷ್ಟು ಕಷ್ಟದ ಕೆಲಸ, ಅದನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಭಾನುವಾರ ನೆಮ್ಮದಿಯಾಗಿ ಮನೆಯಲ್ಲಿ ಯಾವ ಶ್ರೀಲಂಕಾ ಜೊತೆ ಇನ್ಯಾರದೋ ಮ್ಯಾಚ್ಗಳು ಚೆನ್ನಾಗಿ ನಡೆಯುವಂಥದ್ದನ್ನು ತಂಪಾಗಿ TV ಮುಂದೆ ನೋಡುವ ಅವಕಾಶ ಇರುವಾಗ, ಬೇಸಿಗೆಯ ಆರಂಭದ ಈ ದಿವಸದಲ್ಲಿ ಪತ್ರಿಕೆಗಳಲ್ಲಿ ಫೆಬ್ರವರಿಯಲ್ಲೇ ಶುರುವಾಗ್ಬಿಟ್ಟಿದೆ ಬೇಸಿಗೆ ಅಂತ ಬಂದಿದೆ. ಇಲ್ಲಿ ಕೂತ್ಕೊಂಡು ಪಾಪ ಬ್ಲ್ಯಾಕ್ ಫಾಲ್ ಆಫ್ ಕಲ್ಕಟ್ಟ ಸಿರಾಜುದ್ದೀಲ ಮಾಡಿದನಲ್ಲ, ಆ ಕೆಲಸ ತಮಗೆ ನಡೀತಾ ಇದ್ದರೆ ತಾವೆಲ್ಲರೂ ಬಂದಿದ್ದೀರಿ. ಉನ್ನತಾಸನ ಇಲ್ಲದೇ ಇದ್ರೂ ಅವನತಾಸನದಲ್ಲಿ ಉನ್ನತ ಮಸ್ತಕರಾಗಿ ನೋಡ್ತಾ ಇದ್ದೀರಿ. ದೊಡ್ಡವರು, ಸ್ನೇಹಿತರು, ಗೌರವನೀಯರು ಎಲ್ಲರೂ ಇದ್ದೀರಿ. ಹಾಗಾಗಿ ಯಾರಿಗೆ ಯಾವ ಭಂಗಿಯಲ್ಲಿ ಕೂತು ಏನೇನು ಸಮಸ್ಯೆಗಳಾಗುತ್ತದೆಯೋ ಗೊತ್ತಿಲ್ಲ, ದಯಮಾಡಿ ಮನ್ನಿಸಿ. ಈ ಅಪರಾಧ ನನ್ನದಲ್ಲ, ಅವಧಾನದ್ದು ಮೊದಲೇ ಅಲ್ಲ. ರುಚಿದೋಷಕ್ಕೆ ನಾನು ಸಹಾನುಭೂತಿ ತೋರಿಸ್ತೀನಿ ಅಂತ ಹೇಳಿ ನೇರವಾಗಿ ಅವಧಾನವನ್ನು ಮಂಗಳ ಶ್ಲೋಕಗಳಿಂದ ಆರಂಭ ಮಾಡಬಹುದು. ಆವುದನನ್ಯಮೋ ಸಕಲ ಕಾರಣಧಾರಣ ಮಾರಣಾದಿಗಳ್ಗೆ ಆವುದಲಿಪ್ತ ಹೇತುವೋ ಸದಾ ಚಿದಖಂಡ ರಸೈಕ ಸತ್ವಮೋ ಆವುದತೀಂದ್ರಿಯಾನುಭವ ಭಾವಮೋ ಜೀವನ ಹೃತ್ಸ್ವರೂಪಮೋ ಆ ವಿಷದರ್ಥಮೆಮ್ಮ ಮತಿಯಂ ಸಲೆಚೋದಿಕೆ ವಿಶ್ವವೃತ್ತಿಯೊಳ್ ಮತಿಯಂ ಚೋದಿಕೆ. ಜನನೀ ಸಂಸ್ಕೃತವಾಣಿ ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ. ಸಂಸ್ಕೃತವಾಣಿ ಅಂದರೆ ಕನ್ನಡದವರು ಬೇಸರ ಪಟ್ಟುಕೊಳ್ಬೇಡಿ. ಕಾರಣ ಸಂಸ್ಕಾರ ಅನ್ನುವುದು ಯಾರಿಗೂ ಯಾವುದಕ್ಕೂ ಇರಬೇಕಾದದ್ದು. ವ್ಯಾಕರಣ, ಅಲಂಕಾರ ಮೊದಲಾದ ಸಂಸ್ಕಾರಗಳಿಂದ ಸಂಪನ್ನವಾದದ್ದು ಅಂತ. ವಸ್ತುತಃ ಸಂಸ್ಕೃತಕ್ಕೆ ವ್ಯಾಕರಣ ಕೊಟ್ಟ ಮಹನೀಯ ಪಾಣಿನಿ ತನ್ನ ಸೂತ್ರಗಳಲ್ಲಿ ಸಂಸ್ಕೃತವನ್ನು ಭಾಷಾ ಅಂತ ಕರೆದಿದ್ದಾನೆ. ಸಂಸ್ಕೃತ ಶಬ್ದ ಬಳಸೇ ಇಲ್ಲ. ಹಾಗಾಗಿ ಯಾವುದೇ ಸಂಸ್ಕಾರವನ್ನು ಹೊಂದಿರತಕ್ಕಂಥದ್ದು ಸಂಸ್ಕೃತ ವಾಣಿ.
ಜನನೀ ಸಂಸ್ಕೃತವಾಣಿ ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ ಜನತಾ ಚಿತ್ತ ಚಕೋರಕ್ಕಾಗಿ ಶರದಾಕಾಶೆಂದು ಸಾನಂದದಿಂ ಪುನರಾರ್ಯೋನ್ನತ ಮಾರ್ಗ ಕಾವ್ಯ ರಚನಾ ಕ್ಷೀರಾಬ್ಧಿಯಂ ಉರ್ಕಿಸಿ ಈ ಘನ ಕರ್ನಾಟಕ ಸಾಹಿತಿ ಕುವಲಯಾಲಂಕಾರ ಮಮ್ಮಾಳ್ಕೆ ಘನ ಕರ್ನಾಟಕ ಸಾಹಿತಿ ಕುವಲಯಾಲಂಕಾರ ಮಮ್ಮಾಳ್ಕೆ ತಾಂ ಜನನೀ. ನಮ್ಮ ಕನ್ನಡದ ತಜ್ಞರು ಅನಿಸಿಕೊಂಡವರು ಪಂಪನ ಪದ್ಯವನ್ನು ಬೇಕಾದರೆ ಮೆಚ್ಚಿಕೊಳ್ತಾರೆ. ಪಂಪನಿಂದ ಪಾಪ ಈಚೆಗೆ ಯಾರಾದರೂ ಬರೆದರೆ ಆ ಪದ್ಯವನ್ನು ಒಪ್ಪೋದಿಲ್ಲ. ಹಳತಾದಷ್ಟು ಮೇಲು. ಅವ್ರ ಹೆಂಡತಿಗಿಂತ ಅತ್ತೆಯನ್ನೇ ಬಹಳ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಓಲ್ಡ್ ಈಸ್ ಗೋಲ್ಡ್. ಹಾಗಾಗಿ ಮಾರ್ಗ ಕವಿತೆ ಅಂದರೆ ಪಂಪ. ಅದರಿಂದ ಆಚೆಗೆ ಏನೂ ಇಲ್ಲ. ಅವರ ಪಂಪ್ ಎಷ್ಟು ಹೊತ್ತಿದ್ರೂ ಮೇಲಕ್ಕೆ ನೀರು ಹೋಗೋದೇನೇ ಇಲ್ಲ. ಆದರೆ ಹಾಗಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯ ಸೊಗಸೆ ಅನೇಕ ಕಾಲಗಳು ಏಕಕಾಲದಲ್ಲಿ ಬಾಳುವಂಥದ್ದು. ಹಾಗಾಗಿ ಹಿಂದೂ ವೃತ್ತ ಕಂದಗಳನ್ನು ಪಂಪನ ಭಾಷೆಯಲ್ಲೇನೆ ಹೇಳ್ತೀವಿ. ಪಂಪನಿಗಿಂತ ಹಳೆಯ ಭಾಷೆಯಲ್ಲಿ, ಪಂಪನಿಗಿಂತ ಹೊಸ ಭಾಷೆಯಲ್ಲೂ ಕೂಡ ಹೇಳ್ತೀವಿ. ಸಿಕ್ಸರ್ ಹಾ ನಹಿ ಬೋಳ್ಕತಂ ಸುವಿದಿತಂ ಕಾಟ್ನೈವ ಫೋರ್ ಮಿಡ್ ವಿಕೆಟ್ LBW ಇನ್ನಿಂಗ್ಸ್ ಹಿಟ್ ನೈನಯೋರ್ ಆನಂದದಂ ಸೆಂಚುರಿ. ಈ ಥರದ ಶಾರ್ದೂಲ ವಿಕ್ರೀಡಿತವನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತದೆ ನಮಗೆ. ಈ ರೀತಿ ಅದೇ ಶಾರ್ದೂಲ ವಿಕ್ರೀಡಿತ, ಆದರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ಕುಮಾರವ್ಯಾಸನ ಷಟ್ಪದಿಗಳಿರಬಹುದು, ಈಚೆಗೆ ಮಾಡಿದ ಸಪ್ತಪದಿಗಳು ಆಗಬಹುದು. ಯಾವುದು ಕಷ್ಟಪದಿಯಲ್ಲ, ಯಾವುದು ನಷ್ಟಪದಿಯಲ್ಲ. ಇದು ಭಾರತೀಯ ಸಂಸ್ಕೃತಿಯ ಸ್ವಾರಸ್ಯ. ಆ ಕಾರಣದಿಂದ ಇಲ್ಲಿರುವಂಥದ್ದು ಮೌಖಿಕ ಪರಂಪರೆ, ನಿಜವಾದ ಓರಲ್ ಟ್ರೆಡಿಷನ್. ಪೂರ್ವ ಸಿದ್ಧತೆ ಯಾವುದೂ ಇಲ್ಲದೆ ಬರುವಂಥದ್ದು, ಬಾಯಿಂದರಿಯಾಗಿ ಬರುವಂಥ ಪದ್ಯಗಳು. ಕವನ ನೆನಪಿಗೆ ಸುಲಭ ಮಂಕುತಿಮ್ಮ. ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ ನಮನ ಕವನ ಕವ್ಯಮ ನೀವೆಂ ಸ್ವೇಚ್ಛಾಗತ ಸಹೃದಯರ್ಗೆ ಸ್ವೇಚ್ಛಾ ಆಗತ ಸಹೃದಯರ್ಗೆ ಹಾಸ್ಯ ಹೌಯಮ ನೀವೆಂ ಸುರವೃಂದಕ್ಕಿದು ಚೆಲ್ವಿನಾಲಿಕೆಯದಲ್ ಜನ್ನಂ ಸುರವೃಂದಕ್ಕಿದು ಚೆಲ್ವಿನಾಲಿಕೆಯ ಬಲ್ ಜನ್ನಂ ಗಡಿಂಬರ್ಬುಧರ್ ಸುರವೃಂದಕ್ಕಿದು ಚೆಲ್ವಿನಾಲಿಕೆಯ ಬಲ್ ಜನ್ನಂ ಗಡಿಂಬರ್ಬುಧರ್ ಮೆರೆಗುಂ ಸತ್ಕವಿ ಮೋದಕಿಂದೆ ಮೆರೆಗುಂ ಸತ್ಕವಿ ಮೋದಕಿಂದೆ ನುಡಿ ವೆಣ್ಮಯ್ಯಾಗೆ ಮೂರೆಂಬಿನಿಂ ಮೆರೆಗುಂ ಸತ್ಕವಿ ಮೋದಕಿಂದೆ ನುಡಿ ವೆಣ್ಮಯ್ಯಾಗೆ ಮೂರೆಂಬಿನಿಂ. ನುಡಿವೆಣ್ ಸರಸ್ವತಿ. ಧಾರಾಧಾರಣ ಧೈರ್ಯ ಅನ್ನುವ ಆ ಅವಧಾನ ಕಲೆಯಲ್ಲಿ 3 ಅಂಶ ಆಶುವಾಗಿ ಪದ್ಯಗಳ ರಚನೆ ಮತ್ತು ಕೇಳಿದ ಹೇಳುವ ಪ್ರಶ್ನೋತ್ತರಗಳ ಧಾರಣೆ ಮತ್ತು ಸಭಾರಂಜನೆ ಮಾಡ್ತೀನೆನ್ನುವ ಭಂಡ ಧೈರ್ಯ. ಈ ಧತ್ರಯದಿಂದ ಅವಧಾನ ನುಡಿವೆಣ್ಮಯ್ಯಾಗೆ ಮೂರೆಂಬಿನಿಂ ಮೆರೆಗುಂ ಮೆರೆಗುಂ ಸತ್ಕವಿ ಮೋದಕಿಂದೆ ನುಡಿವೆಣ್ಮಯ್ಯಾಗೆ ಮೂರೆಂಬಿನಿಂ. ಹಾಗಾಗಿ 3 ಬಗೆಯಲ್ಲಿ ಧಾರಾಧಾರಣ ಧೈರ್ಯದಿಂದ ಅವಧಾನದ ಪದ್ಯ ರಚನೆ ಮುಂದುವರಿಯುವಂಥದ್ದಾಗುತ್ತದೆ. ಈ ರೀತಿಯಾದ ನೆರೆ ನಾನಾರಸಮಾಂತ ಕಾವ್ಯ ಕಲನಂ ನೆರೆ ನಾನಾರಸಮಾಂತ ಕಾವ್ಯ ಕಲನಂ ತ್ರೈಗುಣ್ಯಜಂ ತೋರ್ಕುಮಿಂತು ನೆರೆ ನಾನಾರಸಮಾಂತ ಕಾವ್ಯ ಕಲನಂ ತ್ರೈಗುಣ್ಯದಿಂ ತೋರಲಿಂತು. ತ್ರೈಗುಣ್ಯಜಂ ಅಂದರೆ ಓಜಸ್ಸು, ಪ್ರಸಾದ, ಮಾಧುರ್ಯ ಅಂತ ಕಾವ್ಯ ಗುಣಗಳು. ಅದರಿಂದ ಬರುತ್ತದೆ ನವರಸಗಳು. ಅದು ಬರದೇ ಇದ್ರೆ 10ನೇ ರಸ ನೀರಸವಂತೂ ಗ್ಯಾರಂಟಿ. ಹಾಗಿರುವಂಥದ್ದು. ಆ ಕಾರಣದಿಂದ ತೋರ್ಕುಮಿಂತರಿಯಲ್ ಕಿಂತವಧಾನ ಮುಂದು ಮಹಿತರ್ಗೇಕಂ ಸಮಾರಾಧನಂ ಅರಿಯಲ್ ಕಿಂದವಧಾನ ಮಿಂತು ರಸಿಕರ್ಗೇಕಂ ಸಮಾರಾಧನಂ ಏಕಂ ಸಮಾರಾಧನಂ. ಕಾಳಿದಾಸನ ನಾಟ್ಯ ಪ್ರಶಂಸೆಯ ಪದ್ಯವನ್ನು ಅನುಕರಿಸಿ ಬರೆದಂಥದ್ದು ಮಾಲವಿಕಾಗ್ನಿಮಿತ್ರದಲ್ಲಿ. ದೇವಾನಾಮಿದ ಮಾವನಂತಿ ಮುನಿಯ ಕಾಂತಂ ಕೃತಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತ ವ್ಯತಿಕರೆ ಸ್ವಾಂಗೇ ವಿಭಕ್ತಂ ದ್ವಿಧ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರಸೇರ್ದೃಶ್ಯತೆ ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಭೂದಾಪ್ಯೇಕಂ ಸಮಾರಾಧನಂ.
ರಂಗಕಲೆಯ ರಂಗಮೂಲೀಯವಲ್ಲದ ಯಾವುದೂ ರಸಾಸ್ವಾದಕ್ಕೆ ಬರುವುದಿಲ್ಲ. ಈಗಷ್ಟೇ ಇಲ್ಲಿಗೆ ಬರುವ ಮುನ್ನ ಗೆಳೆಯರೊಬ್ಬರ ಜೊತೆ ಭಟ್ಟತೌತನ ಮಾತು ಹೇಳ್ತಾ ಇದ್ದೆ. ಅನುಭಾವ ವಿಭಾವಾನ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿ ರಂಜಿತಂ. ಕಲಾತ್ಮಕವಾದ ಕಾರಣ ಕಾರ್ಯ ಭಾವಗಳನ್ನು ನಿಸ್ವಾರ್ಥವಾಗಿ ಜಗತ್ತನ್ನು ನಿರೂಪಣೆ ಮಾಡುವುದೇ ವಿಭಾವಾನುಭಾವ ಸಾಮಗ್ರಿ. ಅದನ್ನು ಮಾತಿನಲ್ಲಿ ಹೆಣೆದರೆ ಕಾವ್ಯ, ರಂಗೀಯವಾಗಿ ಮಾಡಿದಾಗ ಅದು ನಾಟ್ಯ. ಇದು ಒಂದು ರೀತಿಯಾಗಿ ಅರ್ಧನಾಟ್ಯ. ಆ ಅರ್ಧನಾರೀಶ್ವರ ಈ ಅರ್ಧನಾಟ್ಯವನ್ನು ಕಾಪಾಡಲಿ, ವಾಗರ್ಥ ವಿಸ್ಮಯ ಮೂರ್ತಿ ಅನುಗ್ರಹಿಸಲಿ ಅಂತ ಅವಧಾನದ ಪರಿಚಯ ತಮಗೆಲ್ಲ ಇರುವಂಥದ್ದೇ. ಹೆಚ್ಚಿಗೆ ಶ್ರಮ ವಹಿಸಬೇಕಿಲ್ಲ ನಾನು. ನಿಷೇಧಾಕ್ಷರ, ಸಮಸ್ಯ, ದತ್ತಪದ, ಚಿತ್ರಕವಿತೆ, ಆಶುಕವಿತೆ, ಅಪ್ರಸ್ತುತ ಪ್ರಸಂಗ, ಕಾವ್ಯವಾಚನ, ಸಂಖ್ಯಾಬಂಧ ಅಂತ ಇಂದು ಯಾವ 8 ಅಂಗಗಳಿವೆ. ನಿಷೇಧಾಕ್ಷರದಲ್ಲಿ ವಸ್ತುವೊಂದನ್ನು ಕೊಟ್ಟು ಆ ವಸ್ತುವಿನ ಮೇಲೆ ಅವರು ಕೋರಿದ ಛಂದಸ್ಸಿನಲ್ಲಿ ಅವರು ಬೇಡ ಅಂದ ಅಕ್ಷರಗಳನ್ನು ಬಿಟ್ಟು ಪದ್ಯ ರಚನೆ ಮಾಡಬೇಕಾಗುತ್ತದೆ. 4 ಸುತ್ತಿನಲ್ಲಿ 4 ಸಾಲುಗಳಂತೆ ಸಾಗುವ ಆ ಪದ್ಯದ ರಚನೆ ಭೂತಮಂತ್ರೋಚ್ಚಾಟನದಂತೆ ಇರುತ್ತದೆ. ಅವಧಾನಿಯ ವ್ಯುತ್ಪತ್ತಿಯ ಪರೀಕ್ಷೆಗೆ ಇರುವಂಥದ್ದಿದು. ಮತ್ತು ಸಮಸ್ಯಾಪೂರಣದಲ್ಲಿ ಅಸಭ್ಯವಾದ, ನಿರರ್ಥಕವಾದ, ಅಪಾರ್ಥಕವಾದ ಯಾವುದಾದ್ರೂ ಒಂದು ಸಾಲನ್ನು ಕೊಟ್ಟರೆ ಆ ಸಾಲಿಗೆ ಮಿಕ್ಕ 3 ಸಾಲುಗಳಲ್ಲಿ ಸಮನ್ವಯವನ್ನು ಕಲ್ಪಿಸಿಕೊಡಬೇಕಾಗುತ್ತದೆ. ಗಂಡಂ ತೀರಿದರೆ ಮಾತ್ರ ಮನ್ನಮನುಂಬಳ್ ಅಂತ ಒಮ್ಮೆ ನನ್ನ ಶತಾವಧಾನದಲ್ಲಿ ಸಮಸ್ಯೆಯನ್ನು ಕೊಟ್ಟಿದ್ರು. ಗಂಡ ಸತ್ತರೆ ಮಾತ್ರ ಊಟ ಮಾಡ್ತಾಳೆ ಅಂತ. ಹಲವು ವಿಧದಲ್ಲಿ ಪರಿಹಾರ ಮಾಡಬಹುದು. ಅವಳು ಮಾಂಸಾಹಾರಿಣಿ, ಹಾಗಾಗಿ ಅವಳು ಏನು ಮಾಡಿದ್ದಾಳೆ, ತನಗೆ ಅಂಡಂ ಮೊಟ್ಟೆ ಸ್ಟಾಕ್ ಖಾಲಿ ಆದರೆ ಮಾತ್ರ ಆಮ್ಲೆಟ್ ಬಿಟ್ಟು ಅನ್ನವನ್ನು ತಿಂತಾಳೆ ಅಂತ ಅನ್ನುವ ಪರಿಹಾರದಿಂದ ಮೊದಲುಗೊಂಡು ಮುಸುಕಿನ ಜೋಳಕ್ಕೆ ಶಂಕರ ಗಂಡ ಅಂತ ಹೇಳ್ತಾರೆ. ಕೊಳ್ಳೆಗಾಲ ಆ ಕಡೆ ಶಂಕರ ಗಂಡಂ ತೀರಿದರೆ ಮಾತ್ರ ಮನ್ನವ ನುಂಬಳ್ ಅಂತ ಕೂಡ ಮಾಡ್ಬೋದು. ಅವಳು ಪಾಪ ಆ ಕಡೆಯಿಂದ ಬಂದವಳು, ಮುಸುಕಿನ ಜೋಳ ಅವುಗಳನ್ನು ತಿಂದು ತೋಳದಂತೆ ಇರ್ತಕ್ಕಂಥವಳು. ಇನ್ನು ಪಾಪ ಆ ಗಂಡ ಹಾಕಲಿಲ್ಲ ತಂದು ಆ ಪದಾರ್ಥವನ್ನು ಅಂದರೆ ಆಗ ಮಾತ್ರ ಅವಳು ಅನ್ನವನ್ನು ತಿಂತಾಳೆ ಅಂತ ಅಲ್ಲಿವರೆಗೂನುವೆ. ಈ ರೀತಿಯಾದ ಅನ್ನಕೋಶದಿಂದ ಮೊದಲುಗೊಂಡು ಪರಮಾರ್ಥದವರೆಗೆ ತನ್ನ ಗಂಡನಿಗೆ ಯಾವುದೋ ಒಂದು ಗಂಡ ಬಂದೊದಗಿದೆ, ಗಂಡಾಂತರ. ಆಗ ತನಗೆ ಗಂಡಾಂತರ ಬರದೇ ಇರಲಿ, ಇವನು ಸತ್ತು ಮತ್ತೊಬ್ಬನ ಕೈ ಹಿಡಿಯುವ, ಕೂಡಾವಳಿ ಮಾಡಿಕೊಳ್ಳುವ ಆ ಸಮಸ್ಯೆ ಬರದೇ ಇರಲಿ ಅಂತ ಆ ಗಂಡದ ಅವಧಿಯವರೆಗೂ ಅವಳು ಉಪವಾಸ ಮಾಡಿದ್ದಾರೆ. ಆ ಗಂಡಂ ತೀರಿದರೆ ಮಾತ್ರ ಮನ್ನಮ ನುಂಬಳ್ ಅಂತ ಹಾಗೂ ಪರಿಹಾರ ಮಾಡಬಹುದು. ಈ ಥರ ಹಲವು ಬಗೆಯಲ್ಲಿ ಪರಿಹಾರ ಸಾಧ್ಯ ಇದೆ. ಆ ಥರದ ಸಮಸ್ಯೆಯ ಜಾಡು ಇದು ಕಂದ ಪದ್ಯ. ಆಮೇಲೆ ದತ್ತಪದದಲ್ಲಿ 4 ಪದಗಳನ್ನು ಕೊಟ್ಟು ವಸ್ತು ಛಂದಸ್ಸು ಕೊಟ್ಟು ಅದನ್ನು ವರ್ಣಿಸಬೇಕು ಅಂತ ಕೇಳ್ತಾರೆ. ಹೊಂದಿಕೆಯಾಗುವ ಹೊಂದಿಕೆಯಾಗದ ಯಾವ ರೀತಿಯಾಗಿ ಬೇಕಾದರೂ ಇರಬಹುದು. ಆ ಪದಗಳನ್ನು ಇಟ್ಟು ಹೊಂದಾಣಿಕೆಯನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗೆ ನನ್ನ ಒಂದು ಅವಧಾನದಲ್ಲಿ ನೀಚ, ಚೋರ, ಜಾರ, ಪಾಪಿ ಅನ್ನುವಂಥ 4 ಪದಗಳನ್ನು ಕೊಟ್ಟು ಹನುಮಂತನ ಸ್ತೋತ್ರವನ್ನು ಮಾಡಬೇಕು ಅಂತ ಕೇಳಿದರು. ರಾಮನಾಮ ವಚೋ ರಚಿತಾತ್ಮ ಅನ್ನುವಲ್ಲಿ ವಚೋ ರಚಿತಾತ್ಮ, ಚೋರ ಬಂತು, ವಚೋ ರಚಿತಾತ್ಮ. ಅವನಿಜಾ ರಕ್ಷಣ ಚಣ ಅಂತನ್ನುವಲ್ಲಿ ಅವನಿಜಾ ರಕ್ಷಣ ಚಣ, ಅವನಿಜಾ ರಕ್ಷಣ ಚಣದಲ್ಲಿ ಜಾರ ಬಂತು. ಅದ್ವಿತೀಯ ಜಪ ಪಿಶಿತಾಶನಾಶನ ಕಾರಣ ಅಂತ, ಪಿಶಿತಾಶನಾಶನ ಕಾರಣ, ಪಿಶಿತ ಮಾಂಸವನ್ನು ತಿನ್ನುವ ರಾಕ್ಷಸರಾದಂಥ ಅವರ ನಾಶನ. ಪಿಶಿತಾ ಜಪ ಅದ್ವಿತೀಯ ಜಪ ಪಿಶಿತಾಶ ಪಾಪಿ ಅನ್ನುವಂಥದ್ದು ಬಂತು. ಈ ರೀತಿಯಾಗಿ ಪದಗಳನ್ನು ಸೀಳಿ ಒಡೆದು ಮಾಡಿ ಅಮ್ಮ ಪಾಪ ಮಾಡ್ತಾ ಇದ್ದಾರಲ್ಲ, ಇವ್ರನ್ನ ಡಿಸ್ಕ್ವಾಲಿಫೈ ಮಾಡೋದು, ಅವ್ರನ್ನ ಕ್ವಾಲಿಫೈ ಮಾಡೋದು, ಇದನ್ನು ಒಡೆದು ಅದನ್ನು ಸೇರಿಸಿ ಬೆಸ್ದು ಅಂತೂ ಕೂಡ ತರಳುಬಾಳು ಹುಣ್ಣಿಮೆಯ ಹೊತ್ತಿಗೆ ಸರ್ವ ಸೌಷ್ಠವದಿಂದ ನಮ್ಮ ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ಹೇಗೆ ಸಾಧಿಸಿಕೊಂಡಿದ್ದಾರೆ ಜಯಭೇರಿಯನ್ನು, ಆ ರೀತಿಯಾಗಿ ದತ್ತ ಪದ ಸ್ಥಾನದಲ್ಲಿ ಇರಬೇಕು ಅಂದರೆ ಆ ಥರ ಇಲ್ಲಿ ಕಟ್ಟು ಅಲ್ಲಿ ಮಾಡಿ ಪೇಸ್ಟ್ ಮಾಡಬೇಕಲ್ಲ, ಆ ತರಹದ್ದು ನಡೆಯುವಂಥದ್ದು. ಹಾಗೆ ದತ್ತಪದ. ಚಿತ್ರಕವಿತೆಯಲ್ಲಿ ಬಂಧ, ಗರ್ಭ, ಗೂಢ, ವರ್ಣ, ಸ್ಥಾನ, ಅರ್ಥ, ಶ್ಲೇಷ, ಛಂದ ಮೊದಲಾದ ಅನೇಕ ಬಗೆಯ ಚಿತ್ರ ಪ್ರಕಾರಗಳು ಉಂಟು. ಅದರೊಳಗೆ ಯಾವುದು ಅಂತ ನನಗೂ ಗೊತ್ತಿಲ್ಲ, ಆತನಿಗೂ ಗೊತ್ತಿಲ್ಲ ಅನ್ಸುತ್ತೆ. ಯುದ್ಧೇ ಶಸ್ತ್ರಾಭ್ಯಾಸ ಮಾಡ್ತಾ ಇರುವಂಥದ್ದು. ಇನ್ನೊಬ್ಬ ಅವಧಾನಿ ಆಗುವ ಹವಣಿನಲ್ಲಿರ್ತಕ್ಕಂಥ ಗೆಳೆಯ ವಾಸುಕಿ. ಅದನ್ನು ಆಮೇಲೆ ಹೇಳ್ತೀನಿ, ಆ ವಿವರಗಳನ್ನು. ಆ ಪ್ರಶ್ನೆ ಕೇಳಿದ ಮೇಲೆ
ಇತ್ತ ಕಡೆ ಆಶುಕವಿತೆಯಲ್ಲಿ ಇದೇ ಇಲ್ಲಿ ಇದ್ದದ್ರೊಳಗೆ ಪಾಪ ಸಜ್ಜನರು ಯಾವ ನಿರ್ಬಂಧಗಳನ್ನು ಕೊಡದೆ ಸಲೀಸಾಗಿ ಮಾಡುವಂಥ ರಪ್ಪಟ ಕನ್ನಡಿಗರು ವಸ್ತುವೊಂದನ್ನು ಕೊಟ್ಟು ಇಲ್ಲೆಲ್ಲ ಒಂದೊಂದು ಸುತ್ತಿಗೆ ಒಂದೊಂದು ಸಾಲ ಆದರೆ ಇಡೀ ಪದ್ಯವನ್ನು ಒಂದೊಂದು ಸುತ್ತಿಗೆ ಹೇಳಬೇಕು, 4 ಪದ್ಯಗಳನ್ನು ಆಶುವಾಗಿ ಹೇಳುವಂಥದ್ದು. ಮತ್ತು ಕಾವ್ಯವಾಚನದಲ್ಲಿ ಮಹಾಕವಿಗಳ ರಮಣೀಯವಾದ ರಸವತ್ ಪ್ರಸಂಗಗಳಿಂದ ಆಯ್ದ ಪದ್ಯಗಳನ್ನು ವಾಚನ ಮಾಡಿದರೆ ಅದಕ್ಕೆ ಅವಧಾನಿ, ಸಂದರ್ಭ, ಕೃತಿ ವಿಶೇಷಾದಿಗಳನ್ನು ವರ್ಣಿಸಬೇಕು. ಇದನ್ನೆಲ್ಲ ಮಾಡುವಾಗ ಅವಧಾನಿಯ ಏಕಾಗ್ರತೆಯ ಭಂಜನೆಗಾಗಿ ಸಂಖ್ಯಾಬಂಧ, ಮ್ಯಾಜಿಕ್ ಸ್ಕ್ವೇರ್ಸ್ ಅಂತ ಏನು ಹೇಳ್ತೀವಿ ಅವುಗಳು ಉಂಟು. ಅವುಗಳ ಒಂದು ಮೊತ್ತ ಕೊಟ್ಟರೆ ಕೇಳಿದ ಮನೆಗಳನ್ನು ತುಂಬಿಸ್ತಾ ಹೋದಂತೆ ಕೊನೆಯಲ್ಲಿ ಅದು ಪೂರ್ಣವಾಗಿರುವುದು. ಅಪ್ರಸ್ತುತ ಪ್ರಸಂಗದಲ್ಲಿ ಜನರೆಲ್ಲರೂ ಆಸೆ ಪಡುವಂಥದ್ದು ಅದೇ ಆಗಿರುತ್ತದೆ. ವಿನೋದ, ವಿಷಾದ, ಗಂಭೀರ ಎಲ್ಲ ಬಗೆಯ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿಕೊಂಡು ಅವಧಾನಿ ತನ್ನ ಏಕಾಗ್ರತೆಗೆ ಭಂಗ ಬಾರದೆ ನಿರ್ವಾಹ ಮಾಡಬೇಕು. ಅದನ್ನು ಇಂದು ನಿರ್ವಾಹ ಮಾಡೋದಕ್ಕೆ ಬಂದಿರತಕ್ಕಂಥವರು ನಿಜವಾಗಿಯೂ ನನ್ನ ಸೌಭಾಗ್ಯ. ಅಂದರೆ ಇಷ್ಟು ಅವಧಾನಗಳನ್ನು ನಾನು ಮಾಡಬಲ್ಲೆ ಅನ್ನುವ ಒಂದು ನಿರೀಕ್ಷೆಯೇ ಹೀಗೆ ಸುಮಾರು 32 ವರ್ಷಗಳ ಹಿಂದೆ ನಾನು ಅವಧಾನ ಮಾಡಿದಾಗ ಇರಲಿಲ್ಲ. 30 ವರ್ಷಗಳ ಹಿಂದೆ ಅವಧಾನ ಆರಂಭ ಮಾಡಿದಾಗ, ಈ ಏಪ್ರಿಲ್ಗೆ ನಾನು ಅವಧಾನ ಆರಂಭ ಮಾಡಿ 30 ವರ್ಷ ಆಗುತ್ತದೆ. ಹತ್ರ 900 ಅವಧಾನಗಳು ಆಗಬಹುದು ಆ ಹೊತ್ತಿಗೆ. ಅಂದರೆ ನೋಡಿ, ಲೆಕ್ಕ ಹಾಕಿಕೊಳ್ಳಿ, ವರ್ಷಕ್ಕೆ ಎಷ್ಟು ಅವಧಾನಗಳನ್ನು ಮಾಡ್ತಾ ಬಂದಿರಬಹುದು. 30 ಅವಧಾನಗಳಿಗೆ ಕಡಿಮೆ ಇಲ್ಲದೆ ಮಾಡ್ತಾ ಬಂದಿರಬಹುದು. ಅಂದರೆ ತಿಂಗಳಿಗೆ 2.5 ಅವಧಾನಗಳಷ್ಟು ಆ ರೀತಿ ಆಗುತ್ತದೆ ಎನ್ನುವ ಕಲ್ಪನೆಯೇ ಇರಲಿಲ್ಲ. ಅದಕ್ಕೆ ಕಾರಣರಾದಂಥವರು ಪೃಚ್ಛಕ ವಿದ್ವಾಂಸರು. ಕೇಳುವವರೇ ಇಲ್ಲದೆ ಇದ್ರೆ ಹೇಳುವವನಿಗೆ ಎಲ್ಲಿ ಅವಕಾಶ, ಅದನ್ನು ಕೊಡ್ತಾ ಇದ್ದಾರೆ. ನಮ್ಮ ನಿಷೇಧಾಕ್ಷರ ಪೃಚ್ಛಕ ಡಾಕ್ಟರ್ ಆರ್ ಶಂಕರ್ ಮೊನ್ನೆ ತಾನೇ ಭಾರಾವತಾರ ಸ್ತವ ಈತನದೇ ರಚನೆ ಹೇಳಿದ್ರಲ್ಲ, 2 ದಿವಸ ನೀವು ಕೇಳಿದ್ರಲ್ಲ. ಇಡೀ 1500 ವರ್ಷಗಳಿಗೂ ಹೆಚ್ಚಿನ ಸಂಸ್ಕೃತ ಸ್ತೋತ್ರ ಕಾವ್ಯ ಸಾಹಿತ್ಯೇತಿಹಾಸದಲ್ಲಿ ಅದಕ್ಕೆ ಸಮಾನವಾದ ಮತ್ತೊಂದು ಶಿವಸ್ತೋತ್ರ ಇಲ್ಲ ಇಲ್ಲ ಇಲ್ಲ. ಆ ರೀತಿಯಾದ ಎಷ್ಟೋ ರಚನೆಗಳು ನಮ್ಮ ಶಂಕರಂದು. ಸ್ವಯಂ ಅವಧಾನಿ ಆಯೋಜನೆ ಮಾಡುವರಿದ್ದಲ್ಲಿ ನಾನು ಬಹಳ ಸಂತೋಷವಾಗಿ ನಿರೂಪಕನಾಗಿ ಶತಾವಧಾನವನ್ನು ಶಂಕರನ ಕೈಯಲ್ಲಿ ಮಾಡಿಸ್ತೀನಿ. ಅದಕ್ಕೆ ಬೇಕಾದ ಧಾರಣ ಸಾಮಗ್ರಿ ಆತನಲ್ಲಿ ಪುಷ್ಕಲವಾಗಿದೆ. ಹಂಚಬಹುದಾಗಿದ್ದರೆ ನನಗೂ ಹಂಚಬಹುದಾಗಿತ್ತು, ಅಷ್ಟಿದೆ. ಇನ್ನು ಆತ ವೃತ್ತಿಯಿಂದ ಓದಿರ್ತಕ್ಕಂಥದ್ದು ವೈದ್ಯಕೀಯ, ಸಂಸ್ಕೃತದಲ್ಲಿ ಕೂಡ ಸ್ನಾತಕೋತ್ತರ ಪದವಿ ಪಡೆದು ಈಗ ಸಂಶೋಧನೆ ಮಾಡ್ತಾ ಇದ್ದಾರೆ. FRLST ಎನ್ನುವ ಸಂಸ್ಥೆಯಲ್ಲಿ ಸಂಶೋಧಕರಾಗಿರುವವರು. ಇನ್ನು ನಮ್ಮ ಸಮಸ್ಯಾಪೂರಕರಾದಂತಹ ಯಾರಾದರೂ ಅಲ್ಲಿ ಜಾಗ ಇಲ್ದಿದ್ರೆ ಮೇಲೆ ಬಂದು ಇರ್ಕೆಲದಲ್ಲಿ ಕೂತ್ಕೋಬಹುದು, ಚಿಂತೆ ಇಲ್ಲ, ಬನ್ನಿ ಮೇಲೆ ಕೂತ್ಕೊಳ್ಳಿ. ಸಮಸ್ಯಾಪೂರ್ಣ ಪೃಚ್ಛಕರಾಗಿ ಬಂದಿರುವಂಥ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರಂತೂ ಸಮಸ್ಯಾಪೂರ್ಣಗೆ ಅಗ್ಗಳಿಕೆ ವೆತ್ತಂಥವರು. BSNL ಸಂಸ್ಥೆಯ ಉದ್ಯೋಗಿ. ಮೊನ್ನೆಯಷ್ಟೇ ಅವರ ಏಕದಾಗೆಲ್ಲ ಐತೆಯ ನಾಟಕ ರಚನೆ ಮತ್ತು ಅದರ ಮುಖ್ಯ ಭೂಮಿಕೆಯನ್ನು ಕೂಡ ವಹಿಸಿದ್ರು. ಯಕ್ಷಗಾನ, ನಾಟಕ, ಕವಿತೆ, ಸಾಹಿತ್ಯ ವಿಮರ್ಶೆ, ಕಲಾ ವಿಮರ್ಶೆ ಮೊದಲಾಗಿ ಎಲ್ಲವನ್ನ ಕೈಗೊಂಡು ಬಂದಿದ್ದಾರೆ. ಇದು ಯಾವುದು ಅವರಿಗೆ ವೃತ್ತಿಯಲ್ಲ, ಪ್ರವೃತ್ತಿಯೂ ಅಲ್ಲ, ಅದೊಂದು ರೀತಿ ಸಂವೃತ್ತಿ ಅಂತ ಕರಿಬೇಕು. ಸಂವೃತ್ತಿ ಅಂತಂದರೆ ತಮ್ಮನ್ನೇ ಸುತ್ತಾಕೊಂಡಿರ್ತಕ್ಕಂಥದ್ದು. ಅದು ಕೇವಲ ಆತ್ಮಸಂತೋಷಕ್ಕೆ. ಇಲ್ಲಿ ಪ್ರೊಫೆಷನಲ್ಸ್ ಯಾರೂ ಇಲ್ಲ. ಎಲ್ಲರದು ಆನಂದಾಯ, ಕಾವ್ಯಂ ಆನಂದಾಯ ಅನ್ನುವ ವರ್ಗದವರು. ಇನ್ನು ಡಾಕ್ಟರ್ ಗಜಾನನ ಶರ್ಮಾ ಅವರು ಇವರಂತೆಯೇ ಅವರು ಕೂಡ ಒಂದು ಸರ್ಕಾರಿ ವಲಯದಲ್ಲಿ ಉದ್ಯೋಗಿ. ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ ಬೆಸ್ಕಾಂನಲ್ಲಿ ಉದ್ಯೋಗ ಮಾಡ್ತಕ್ಕಂಥವರು. ಆದರೆ ಅವರಿಗೂ ರಂಗಭೂಮಿ ಸಾಹಿತ್ಯ ಅಂಟಿ ಬಂದಂತಹ ನಂಟು. ಅವರು ದತ್ತಪದಿ ವಿಭಾಗದ ಪೃಚ್ಛಕರಾಗಿದ್ದಾರೆ. ಹಾಗೆ ಚಿತ್ರಕವಿತೆಯಲ್ಲಿ ಪೃಚ್ಛಕನಾಗಿರ್ತಕ್ಕಂಥ ಶ್ರೀಯುತ HA ವಾಸುಕಿ ಸಿಸ್ಕೋದಲ್ಲಿ ಸಿಸ್ಕೋದಲ್ಲಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಉದ್ಯೋಗ ಮಾಡ್ತಾ ಇರುವಂಥ ವ್ಯಕ್ತಿ. ಶಂಕರನಿಗೆ ಆತನಿಗೆ ಸಂಸ್ಕೃತದಲ್ಲಿ ಒಳ್ಳೆಯ ಗತಿ ಇದೆ. ಕನ್ನಡದಲ್ಲಿ ಪದ್ಯ ಬರೀಬಲ್ಲವರೇನೋ, ಶಂಕರ ಬರೀಬಲ್ಲ, ಆತ ಇನ್ನೂ ಪ್ರಯತ್ನ ಮಾಡಿಲ್ಲ. ಒಂದು ಸ್ವಲ್ಪ ಆದರೆ ಬರೆಯೋದಕ್ಕೇನು ಕಷ್ಟ ಇಲ್ಲ. ಆದರೆ ಇಂದು ಪ್ರಶ್ನೆ ಯಾವ ಭಾಷೆಯಲ್ಲಿ ಬರುತ್ತೆ ಗೊತ್ತಿಲ್ಲ. ಇವರುಗಳೆಲ್ಲ ನೋಡಿ, ವೈದ್ಯರು ಒಬ್ಬರು, ಇವರು ಟೆಲಿಫೋನ್ನಲ್ಲಿ, ಅವರು ಎಲೆಕ್ಟ್ರಿಸಿಟಿಯಲ್ಲಿ, ಆತ ಕಂಪ್ಯೂಟರ್ ಸೈನ್ಸ್ನಲ್ಲಿ, ಹೀಗೆ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರು ಕೂಡ ಕಾವ್ಯವನ್ನು, ಸಂಗೀತವನ್ನು, ಕಲೆಯನ್ನು ಅಂಟಿಸಿಕೊಂಡು ಬಂದವರು. ಶಂಕರನಿಗೆ
ಕ್ಲಾಸಿಕಲ್ ಮ್ಯೂಸಿಕ್ಕು, ಕ್ಲಾಸಿಕಲ್ ಡಾನ್ಸ್, ಶಾಸ್ತ್ರೀಯ ಸಂಗೀತ, ನೃತ್ಯದಲ್ಲಿ ಹಲವು ವರ್ಷಗಳ ಅಭ್ಯಾಸ ಉಂಟು. ವಾಸುಕಿಗೆ ಹಾಡಿಗೆ ಚೆನ್ನಾಗಿ ಒಲಿದಿರುವಂಥದ್ದು. ಇವರು ಕೇಳಲೇಬೇಕಾಗಿಲ್ಲ, ಅವರದಂತೂ ರಂಗಭೂಮಿಯ ಚಟುವಟಿಕೆಗಳು ಬೇಕಾದಷ್ಟು. ಸಮಾಜದಲ್ಲಿ ಪ್ರೊಫೆಷನಲ್ ಆಗಿರುವಂಥ ಆಯಾ ಕ್ಷೇತ್ರಕ್ಕೆ ಆಯಾ ಉದ್ಯೋಗದವರು ಇರಬೇಕು ನಿಜ, ಆದರೆ ಬೇರೆಯವರಿಗೂ ಕೂಡ ಅದು ಒಂದು ಬದುಕಿನ ಕೆರೆಯ ಕಟ್ಟೆ ಒಡೆಯದಂತೆ ಒಂದು ಕೋಡಿಯಾಗಿ ಪರಿವಾಹವಾಗಿ ಇರಬೇಕು ಅಂಥದ್ದನ್ನು ನಾವು ನೋಡ್ತೀವಿ. ಇತ್ತ ಕಡೆ ಬಂದರೆ ಆಶುಕವತಿಯಲ್ಲಿ ಶ್ರೀಶಕಾರ್ ಅಂತ, ಆತನೂ ಕೂಡ ವಾಸುಕಿಯಂತೆಯೇ ಕಂಪ್ಯೂಟರ್ ಸೈನ್ಸ್ ಓದಿರುವ ಸಾಫ್ಟ್ವೇರ್ ಇಂಜಿನಿಯರ್, ಅಲ್ಲಿ ಹಾರ್ಡ್ವೇರು ಇಲ್ಲಿ ಸಾಫ್ಟ್ವೇರು, ಆಶುಕವಿತೆಗೆ ಅನ್ವರ್ಥವಾಗಿರುವಂಥದ್ದು. ನಮ್ಮ ಗಜಾನನ ಶರ್ಮಾ ಅವರ ಶಿಷ್ಯ ಕೂಡ ರಂಗಭೂಮಿಯ ಚಟುವಟಿಕೆಯಲ್ಲಿ ಆಶುಕವಿತೆಯ ವಿಭಾಗದ ನಿರ್ವಾಹ. ಆತವು ಕನ್ನಡ MA ತುಂಬ ಉತ್ತಮ ಶ್ರೇಣಿಯಲ್ಲಿ ಮಾಡಿ ಈಗ ಸಂಶೋಧನೆಗೆ ವಿಶೇಷವಾಗಿ ಅಲಂಕಾರ ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ. ಮತ್ತು ಲೀಲಾಶುಕ ಚಾರ್ಟೆಡ್ ಅಕೌಂಟೆಂಟ್, ನಮ್ಮ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರ ಸುಪುತ್ರ, ಸಂಖ್ಯಾಬಂಧದ ಪೃಚ್ಛಕ. ಆತ ಹಾರ್ಮೋನಿಯಂ, ಘಟ ಎರಡೂ ವಾದ್ಯಗಳನ್ನು ಬಲ್ಲ, ಉತ್ತರಾದಿ ದಕ್ಷಿಣಾದಿ ಸಂಗೀತವನ್ನು ಬಲ್ಲ, ಯಕ್ಷಗಾನದಲ್ಲಿ ಕೈಯಾಡಿಸಿರ್ತಕ್ಕಂಥ ವ್ಯಕ್ತಿ. ಹಾಗೆ ಕಾವ್ಯವಾಚನಕ್ಕೆ ಬಂದ್ರಂತೂ ಕೆದಲಾಯರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ ಅಪರಿಚಿತರಲ್ಲವೇ ಅಲ್ಲ. ಅವರ ಕಂಠ ಮಾಧುರ್ಯ ಏನು ಅಂತ ಕೇಳದೇ ಇದ್ದವರಿಗೂ ಇಂದು ರಸದೌತಣ ಕಾದಿರುವಂಥದ್ದು. ದೂರದ ಬ್ರಹ್ಮಾವರದಿಂದ ಅವರು ಆಗಮಿಸಿದ್ದಾರೆ, ಕನ್ನಡವನ್ನು ಪಾಠ ಮಾಡ್ತಾರೆ, ನಿಜವಾದ ರೀತಿಯಲ್ಲಿ ಕನ್ನಡ ಕಾವ್ಯಕ್ಕೆ ಸೇವೆ ಮಾಡ್ತಾ ಇರುವಂಥವರು. ಇನ್ನು ಅಪ್ರಸ್ತುತ ಪ್ರಸಂಗದ ವಿಭಾಗದಲ್ಲಿ ಬಂದಿರತಕ್ಕಂಥ ಅನ್ವರ್ ಮಹಮ್ಮದ್ ಅವರು ಬೆಂಗಳೂರಿನವರೇ ಆಗಿಬಿಟ್ಟಿದ್ದಾರೆ. ಮತ್ತು ಅವರದಾದರೂ ಅಷ್ಟೇ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಅವರದು. ಅಲ್ಲಿ ಅವರು ಅನೇಕ ನವೀನ ಪ್ರಕಲ್ಪಗಳನ್ನು ಮಾಡಿದ್ದಾರೆ. ಮತ್ತು ಪತ್ರಿಕೋದ್ಯಮದಲ್ಲಿ ಕೂಡ ನುರಿತಂಥವರು. ಅವರ ಅಪ್ರಸ್ತುತ ಪ್ರಸಂಗದ ಸ್ವಾರಸ್ಯವನ್ನು ನೀವು ಕಂಡಾದ ಮೇಲೆ ಗೊತ್ತಾಗುತ್ತದೆ. ಅವರು ದಕ್ಷಿಣ ಕನ್ನಡದವರು ಹೇಗೆ ಅನ್ನೋದು ಸಾಬೀತಾಗುತ್ತೆ. ಹೀಗೆ ದೂರದ ಹತ್ತಿರದ, ಆದರೆ ಹತ್ತಿರವೇ ಆದಂಥ ಎಲ್ಲರ ಸಮ್ಮುಖದಲ್ಲಿ ಅವಧಾನದ ಆರಂಭ. ಮೊದಲಿಗೆ ಸಂಖ್ಯಾಬಂಧದ ಸಂಖ್ಯೆಯನ್ನು ಕೊಡಬೇಕಾಗಿ ಬೇಡ್ತೀನಿ. 201, 201. ಹಾಂ, ಏನಾದರೂ ವಿಶೇಷ ಉಂಟೆ? 377, 87. ಹಾಂ, ಏನು? ಹಾಂ, 201 ಬಸ್ ರೂಟ್. ಓಹೋ, ನನಗೆ ಗೊತ್ತಿಲ್ಲಪ್ಪ. 201. ಇನ್ನು ನಿಷೇಧಾಕ್ಷರದ ವಸ್ತುವನ್ನು ಕೊಡಬೇಕು ಅಂತ ಬೇಡಿಕೆ. ಸಹೃದಯರಿಗೆ ನಮಸ್ಕಾರಗಳು. ವಿಷಯ ನಿಮಗೆ ಇಷ್ಟವಾದಂಥ ಕವಿ, ಛಂದಸ್ಸು ನಿಮಗೆ ಇಷ್ಟವಾಗದಂಥ ಛಂದಸ್ಸು. ನಿಷೇಧಾಕ್ಷರವು ನಮಗೆ ಇಷ್ಟವಾದದ್ದೇನ? ಕಾಳಿದಾಸನ ಬಗ್ಗೆ ಸ್ರಗ್ವಿಣಿ ಛಂದಸ್ಸಿನಲ್ಲಿ. ಸ್ರಗ್ವಿಣಿ ನಿನಗೂ ಇಷ್ಟ ಇಲ್ಲ, ನನಗೂ ಇಷ್ಟವಿಲ್ಲಪ್ಪ. ಸ್ರಗ್ವಿಣಿಯನ್ನು ಛಂದಸ್ಸಾಗಿಯೂ ಇಷ್ಟಪಡೋಲ್ಲ, ವ್ಯಕ್ತಿಯಾಗಿಯೂ ನಾವು ಇಷ್ಟಪಡೋಲ್ಲ. ಹಾರ ಹಾಕಿದ ಹೆಣ್ಣು ಯಾರಿಗೆ ಬೇಕ್ರಿ? ಇಂದ್ರವಜ್ರನೆಲ್ಲ ಹೇಳಿ. ಅಲ್ಲ, ತೊಂದರೆ ಇಲ್ಲ, ನೀವು ಕೊಟ್ಟಿದ್ರೊಳಗೆ ನಾವು ಮಾಡಬೇಕು. ಇಷ್ಟವಾದ ಛಂದಸ್ಸು ಒಂದು ಬಿಟ್ರಲ್ಲ, ವದತೋ ವ್ಯಾಘಾತ, ಆ ಕಾರಣದಿಂದ ಹೇಳಿದ್ದು. ಇಷ್ಟವಾಗದ ಛಂದಸ್ಸು ಅಂತ. ಹೌದಾ? ಇಷ್ಟವಾದ ಕವಿ, ಇಷ್ಟವಾಗದ ಛಂದಸ್ಸ. ಆಹಾ, ಗುಡನಿಂಬ ಮಿಶ್ರಿತ, ಬೆಲ್ಲ ಮತ್ತು ಬೇವು ಎರಡು ಯುಗಾದಿ ದೂರ ಇರುವಾಗಲೇ ಬಂದುಬಿಟ್ಟಿದೆ. ಸಂಸ್ಕೃತದಲ್ಲಿ. ಹಾಂ, ಕನ್ನಡದಲ್ಲಿ ಮಾಡೋಣ ಬೇಡ. ಕಕಾರ ನಿಷೇಧ ಮೊದಲು ಕಕಾರ ಆಗಲಿ. ಈಗ ಯಾವ ಛಂದಸ್ ಅಂತಪ್ಪ ತೀರ್ಮಾನ? ಸ್ರಗ್ವಿಣಿ. ಆಯ್ತು. ನಮಸ್ಕಾರ. ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ನಮಸ್ಕಾರ. ನಮೋ ನಮಃ. ನನಗೆ ಹೇಳಿದ್ರೆ ಈ ಮಾತೀಗ ನೋಡಿ, ಮರ್ಯಾದಸ್ಥರು ತಂದುಕೊಂಡು ನಮಸ್ಕಾರಕ್ಕೆ ನಮೋ ನಮಃ ಅಂತ ಬಸವಣ್ಣನವರು ಹೇಳಿಕೊಟ್ಬಿಟ್ಟಿದ್ದಾರೆ. ಶರಣು ಅಂದವರಿಗೆ ಶರಣಾರ್ಥಿ ಅನ್ನಬೇಕು. ಅಲ್ಲ, ಅದಕ್ಕೆ ಮುಂಚೆ ಏನೋ ಹೇಳಿದ್ರಲ್ಲ, ನಮೋ ನಮಃ ಅಂದಲ್ಲ. ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ನೀವು ನಿಮ್ಗೆ ಇಷ್ಟ ಬಂದು ಚೂಸ್ ಮಾಡಿಬಿಟ್ರೆ ಬೆಗ್ಗರ್ಸ್ ಅಲ್ಲ. ನೀವು ಚೂಸ್ ಮಾಡ್ಕೊಂಡಿದ್ರಿಂದ ಬೆಗ್ಗರ್ ಅಲ್ಲ, ಅದು ಗೊತ್ತೇ ಆಗ್ಬಿಡ್ತು. ಯು ಆರ್ ಬಿಗ್ಗರ್, ಯು ಆರ್ ನಾಟ್ ಬಿಗ್ಗೆಸ್ಟ್. ಇದು ಅಂಡ್ ಈವನ್ ಯು ಆರ್ ನಾಟ್ ಎ ವಿಗ್ಗರ್. ಇನ್ನು ಕಾಲ ಇದೆ ನಿಮಗೆ ವಿಗ್ ಹಾಕೊಳ್ಳೋದಕ್ಕೆ. ಹಾಕಿರ್ಲಿಲ್ಲ ವಿಗ್, ಅವ್ರದ್ದು ಇರಲಿಲ್ಲ. ಅವ್ರು ಟೋಪಿ ಹಾಕಿದ್ರು. ಅದೊಂಥರ ವಿಗ್. ಇಲ್ಲೇ ನೋಡಿ, ಇದೆಯಲ್ಲ. ಹೌದು, ನ್ಯಾಚುರಲ್ ವಿಗ್. ಮುಂಚೆ ಇತ್ತು, ಫೋಟೋ ಅದ್ರೊಳಗಿತ್ತು. ರಾಹು ಕಾಲದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಿದ್ರಿ ಅಷ್ಟು ಅವಧಾನ ಇವತ್ತು? ಇಲ್ಲ, ಅವಧಾನ ಇರುವುದೇನೆ ಗ್ರಹಕಾಟದಲ್ಲಿ ಅಲ್ವೇ? 8 ಗ್ರಹಗಳಿದ್ದಾರೆ. ಅವಧಾನಿ ಸೂರ್ಯನಿಗೆ
ಸದಾಕಾಲ ತೊಡಕಾಗ್ತಕ್ಕಂಥದ್ದು ಯಾರು ಅಂತಂದರೆ ಸೂರ್ಯನಿಗೆ ಸಮಸಪ್ತಕ ದೃಷ್ಟಿಯಲ್ಲಿ ಮೇಷದಲ್ಲಿ ಉಚ್ಚನಾಗಿದ್ದರೆ ಸೂರ್ಯ, ತುಲಾದಲ್ಲಿ ಉಚ್ಚನಾಗಿರುವ ಶನೈಶ್ಚರನೇ. ನನ್ ಕಂಡ್ರೆ ತುಂಬಾ ಇಷ್ಟ, ಹಂಗೆ ಹೊಗಳ್ತಾ ಇರ್ತಾರೆ ನನ್ನ ಬಗ್ಗೆ. ಖಂಡಿತ ಸ್ವಾಮಿ, ಸೂರ್ಯನಿಗೆ ಪಾಪ ಪೂಜೆ ಇಲ್ಲ, ಶನೈಶ್ಚರನಿಗೆ ಪೂಜೆ. ನೋಡಿ ನೆನ್ನೆ ಎಷ್ಟು ರಶ್ ಇತ್ತು ದೇವಸ್ಥಾನಗಳಲ್ಲಿ, ಇವತ್ತು ಖಾಲಿ, ಯಾರೂ ಇರೋದೇ ಇಲ್ಲ. ತರ ಭಯೋತ್ಪಾದನೆಯ ಪ್ರತೀಕ. ಕಕಾರ ನಿಷೇಧ ಅಲ್ವಾ? ಹದಿಮೂರನೇ ಮನೆ. ಹಾಂ, ಕೊಡೋಣ. 40 ಮಧ್ಯಮಣಿ, ಮಧ್ಯದ ಮನೆ, ಮಧ್ಯಮಣಿ 40. ಈಗ ಕಕಾರಕ್ಕೆ ನಿಷೇಧ ಹೇಳಿದ್ರಿಂದ ಸೃಗ್ವಿಣಿ ಛಂದಸ್ಸು ರಗಣಗಳಿಂದ ಘಟಿತವಾದದ್ದು. ರಗಣ ಅಂದರೆ ಒಂದು ಗುರು, ಒಂದು ಲಘು, ಒಂದು ಗುರು, ಇದು ಬರುವಂಥದ್ದು. ನಾನನ, 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 ನಾನನ. ಯಾರಿಗಾದರೂ ಅಚ್ಯುತಾಷ್ಟಕ ಗೊತ್ತಿದೆ, ಅಚ್ಯುತಂ ಕೇಶವಂ ಸತ್ಯಭಾ ಮಾಧವಂ ಅಂತ ಆ ರೀತಿಯಲ್ಲಿ ಹೋಗುವಂಥದ್ದು. ಈಗ ಕಕಾರ ನಿಷೇಧ ಮಾಡಿದ್ರಿಂದ ಶ್ರೀ ಅಂತ ಆರಂಭ ಮಾಡ್ತೀನಿ ಮಾಂಗಲಿಕವಾಗಿ. ಕವೀಂದ್ರ ಅಂತ ಏನಾದರೂ ಬಳಸ್ಬೋದು ಅನ್ನೋ ಕಾರಣಕ್ಕೆ ತಿರ್ಗಾ ಕಕಾರ ನಿಷೇಧ. ವ ವ ಸಂಸ್ಕೃತದಲ್ಲಿ ಮಾತಿಗೆ ವಚೋ ಅನ್ನೋಂಥದ್ದಿದೆ. ಸೊ ಚಕಾರವನ್ನು ನಿಷೇಧ ಮಾಡ್ತಾ ಇದ್ದೀನಿ. ಧೂ ವಧು ಅನ್ನೋದನ್ನು ಮುಂದುವರಿಸಿ ವಧು ಟೀ ಅನ್ಬೋದು. ಸೊ ಟಕಾರವನ್ನು ನಿಷೇಧ ಮಾಡ್ತೀನಿ. ನೋಡಿ ಎಷ್ಟು ಸೂಕ್ಷ್ಮವಾಗಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತಾ ಇರೋದ್ರಿಂದ ನಿಮಗೆ ವಿವರಣೆಯೇ ಬೇಕಾಗಿಲ್ಲ. ಅವಧಾನಿಗಳು, ನನ್ನ ಪತ್ನಿ ನನಗೆ ಸ್ಫೂರ್ತಿ ಯಾವಾಗಲೂ. ಈ ಸಭಾಂಗಣದಲ್ಲಿ ನನಗೆ ಕಾಣ್ತಾ ಇಲ್ಲ, ಹುಡುಕ್ ಕೊಡ್ತೀರಾ ಸ್ವಲ್ಪ? ಅಟ್ಲೀಸ್ಟ್ ದರ್ಶನ ಮಾಡಿಸಿ ಸಾಕು ಅಂತ. ನೋಡಿ, ಒಂದು ಸುಭಾಷಿತ ಇದೆ ಸಂಸ್ಕೃತದಲ್ಲಿ, ಉದರ್ಕ ಸಿದ್ಧಿಮಿಚ್ಛದ್ಭಿ ಸದ್ಭಿರ್ನ ಖಲು ದೃಶ್ಯತೆ ಚತುರ್ಥಿ ಚಂದ್ರಲೇಖೇವ ಪರಸ್ತ್ರೀ ಬಾಲಪಟ್ಟಿಕಾ ಅಂತ. ಉನ್ನತಿಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ಚೌತಿ ಚಂದ್ರನ ಹಾಗೆ, ಚೌತಿ ಚಂದ್ರನ ನೋಡಿದ್ರೆ ಹೇಗೆ ಅಪವಾದ ಬರುತ್ತೋ ಆ ರೀತಿಯಲ್ಲಿ ಪರಸ್ತ್ರೀಯರ ಮುಖ ನೋಡೋದಕ್ಕೆ, ಹಣೆಯನ್ನು ನೋಡೋದಕ್ಕೆ ಅಂಜುತ್ತಾರೆ ಅಂತ ಹಣೆಯನ್ನು ಚಂದ್ರಲೇಖೆಗೆ ಹೋಲಿಸ್ತಾರೆ. ಹಾಗಾಗಿ ನಾನು ಹಣೆಯನ್ನು, ನಿಮ್ಮ ಮನೆಯವರನ್ನ ಎಲ್ಲಿಂದ ನೋಡಲಿ, ಅವರ ಹಣೆ ಮೇಲೆ ನಿಮ್ಮನ್ನು ಕುರಿತು ಬರೆದಿದ್ದರೆ ಇವರು ಅನ್ವರ್ ಮೊಹಮ್ಮದ್ ಅವರ ಧರ್ಮಪತ್ನಿ ಅಂತ ನಾನು ಆ ಹಣೆ ಬರಹ ಹೇಗೆ ಓದಲಿ? ಅದು ಆಗುವಂಥದ್ದಲ್ಲ. ಹಾಗಾಗಿ ನೀವೇ ಓದ್ಕೊಂಡ್ಬಿಡಿ, ನೀವೇ ನೋಡ್ಕೊಂಡ್ಬಿಡಿ. ನಾನು ಅದಕ್ಕೆ ಯಾವ ಪರಸ್ತ್ರೀಯರ ಹಣೆಯನ್ನು ನೋಡೋದಕ್ಕೆ ಹೋಗಲ್ಲ. ಇನ್ನು ಬೇಕಾದಷ್ಟು ಜಾಗಗಳಿದೆ. ಅಲ್ಲ, ನೀವು ಅಷ್ಟು ಹೇಳಿದ್ರೇನೆ ಗೊತ್ತಾಗ್ತಾ ಇತ್ತು ನಿಮ್ಮ ಜಾಗಗಳಿಗೆ ಎಲ್ಲಿದೆ ಕಣ್ಣು ಅಂತ. ಅದೇ ನನ್ನ ಪೊಸಿಷನ್ ನಾನು ಕ್ಲಿಯರ್ ಮಾಡಿಬಿಟ್ಟೆ. ಯಾಕೆಂದ್ರೆ ನೋಡಿ, ಬ್ರಹ್ಮಚಾರಿಗೆ ಅಪಾಯ ಯಾವತ್ತು, ಗೃಹಸ್ಥರಿಗೆ ಇಲ್ಲ. ಜಾರಿದವರಿಗೆ ಯಾವತ್ತೂ ಹೆದರಿಕೆ ಇರೋದಿಲ್ಲ. ಬ್ರಹ್ಮಚಾರಿ ಅಂತ ಒತ್ತಿ ಹೇಳಬೇಡಿ, ಡೌಟ್ ಬರುತ್ತೆ. ನೀವು ಯಾತಕ್ಕೆ ಹಾಗೆ ಹತ್ತಿಸಿಕೊಂಡು ಬಿಟ್ಟಿದ್ದೀರಾ ಆ ಅರ್ಥಗಳನ್ನೆಲ್ಲ? ನಾನು ಸಾಮಾನ್ಯ ಸ್ಟೇಟ್ಮೆಂಟ್ ಮಾಡಿದ್ದು. ಅವರು ಅವರ ಶ್ವಶುರಜಾ ರಮಣ. ಶ್ವಶುರ ಅಂದರೆ ಮಾವ, ಮಾವನಲ್ಲಿ ಹುಟ್ಟಿದ ಮಗಳು, ಅವರಿಗೆ ರಮಣ. ಇವರು ಶ್ವಶುರಜಾ ರಮಣ, ಜಾರ ಅಲ್ಲ. ಹಾ, ಶ್ರೀವಧೂ ಹೇಳಿದ ಮೇಲೆ ಟಕಾರ ನಿಷೇಧ ಮಾಡಿದ್ದು. ತಾ ತಾಪ ಅಂತ ಏನಾದರೂ ಹೇಳ್ಬೋದೇನೋ. ಪಕಾರ ತ
ಶ್ರೀವಧೂತಾತ ಅಂದರೆ ಸಮುದ್ರ ಅಂತ. ಶ್ರೀವಧುವಾದ ಲಕ್ಷ್ಮಿಯ ತಂದೆ. ನಿಷೇಧವೇನಿಲ್ಲ. ಪಾ ತಾತಪಾದ ಅಂತ ಏನಾದರೂ ಹೇಳ್ಬೋದು. ದಕಾರ. ಪಾದ ಬೇಡ ನಮಗೆ, ಪಾಣಿ ಇರಲಿ. ಪಾಣಿ. ಶ್ರೀವಧೂ ತಾತಪಾಣಿ. ತಮಗೆ ಡಾಕ್ಟ್ರೇಟ್, ಗೌರವ ಡಾಕ್ಟ್ರೇಟ್ ಕೊಡಲಿ ಅಂತ ರಾಜ್ಯಪಾಲರಿಗೆ ರೆಕಮೆಂಡ್ ಮಾಡೋಣ ಅಂತಿದ್ದೀವಿ ನಾವೆಲ್ಲ. ಖಂಡಿತ ಬೇಡ ಸ್ವಾಮಿ, ಖಂಡಿತ ಬೇಡ. ಆಮೇಲಿಂದ ಅದನ್ನು ನಿರಾಕರಿಸಿಬಿಟ್ರೆ ನನಗೆ ದೊಡ್ಡ ಸಹಕಾರ ಕೂಡ ಇಲ್ಲ. ಅನಂತಮೂರ್ತಿ ಅಂತವರು ನನಗೆ ಸಹಾನುಭೂತಿ ತೋರಿಸೋದೇನೇ ಇಲ್ಲ. ಭೈರಪ್ಪನಂತರ ಸಹಾನುಭೂತಿಗೆ ಬೆಲೆಯೇ ಇಲ್ಲ. ಹೀಗಾಗಿ ಎಲ್ಲಿಂದ ಆಗುತ್ತದೆ? ಕನ್ನಡ ಸಾಹಿತ್ಯ ಸಮ್ಮೇಳನವು ಮುಗಿದೋಗ್ಬಿಟ್ಟಿದೆ. ಪ್ರಚಾರ ಚೆನ್ನಾಗಿ ಸಿಗುತ್ತಲ್ಲ, ಧರ್ಮಕ್ಕೆ ಪ್ರಚಾರ ಜಾಸ್ತಿ ಸಿಗುತ್ತೆ. ಸದ್ಯ ಧರ್ಮಕ್ಕೆ ಪ್ರಚಾರಕ್ಕೆ ಅದೇ ಬೇಕಿತ್ತೆ. ಪ್ರಚಾರ ಸಿಗಬೇಕಾದ್ರೆ ಘಟಂ ಬಿಂಧ್ಯಾತ್ ಪಟಂ ಚಿಂಧ್ಯಾತ್ ಕುರಿಯಾದ್ ರಾಸಭರೋಹಣಂ. ಬಟ್ಟೆ ಹರ್ಕೊಳ್ಳೋಣ, ಮಡಿಕೆ ಹೊಡೆಯೋಣ, ಕತ್ತೆ ಮೇಲೆ ಕೂತು ಮೆರವಣಿಗೆ ಮಾಡ್ಕೊಳ್ಳೋಣ, ಏನು ಮಾಡಿದ್ರೂ ಪ್ರಸಿದ್ಧಿ ಸಿಗುತ್ತೆ. ತೆಲುಗಿನ ಅವಧಾನಿ ಅವ್ರಿಗೆ ಯಾರೋ ಹೇಳಿದ್ರಂತೆ, ನೀವು ಗಿನ್ನೀಸ್ನಲ್ಲಿ ಯಾತಕ್ಕೆ ಸೇರಲಿಲ್ಲ ಅಂತ. ಗೋಳ್ಳನು ಪೆಂಚೇ ವಾಳ್ಳಕು ಕೀಳ್ಳನು ವಂಚೇ ವಾಳ್ಳಕು ಕಿಳ್ಳೀಲನು ತಿನ್ನುವಾಳ್ಳಕ್ಕೆಲ್ಲ ಗಿನ್ನೀಸುಂಡಗ ಮಳ್ಳೀನೇನೆಂದು ಕೈಯ ಮಹಿತ ಮನಸ್ವಿ. ಉಗ್ರನ್ ಬೆಳೆಸೋವ್ರಿಗೆ, ಮೀಸೇನು ಎಳೆದು ದೊಡ್ಡದು ಮಾಡೋವ್ರಿಗೆ, ಕೈಕಾಲನ್ನು ಮಡಿಸ್ಕೊಂಡು ಗಾಜಿನ ಕೂಪಿನಲ್ಲಿ ಕೂತ್ಕೊಳ್ಳೋರಿಗೆ, ಇವರಿಗೆಲ್ಲರಿಗೂ ಮತ್ತೆ ಜರ್ದಾನ ತಿಂದು 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 ನುಂಗದಂಥವ್ರಿಗೂ ಕೂಡ ಗಿನ್ನೀಸಲ್ಲಿ ಎಂಟ್ರಿ ಇರುವಾಗ ನನ್ನಂಥವರೆಲ್ಲ ಯಾಕಯ್ಯ ಹೋಗಬೇಕು ಅಂತ. ಹಾಗಾಗಿ ಏನೆಲ್ಲ ಮಾಡೋದಕ್ಕೆ ಸಾಧನೆ ಇರುವಾಗ ಪ್ರಚಾರಕ್ಕೆ ಪಾಪ ರಾಜ್ಯಪಾಲರವರೆಗೂ ಹೋಗಬೇಕಾಗಿಲ್ಲ. ಕುಮಾರಸ್ವಾಮಿ ಸಿದ್ದರಾಮಯ್ಯನೇ ಸಾಕು, ಅವರೇ ರಾಜ್ಯಪಾಲರಿಗೆ ಸಾಕಷ್ಟು ತ್ರಾಸ ಕೊಡ್ತಾ ಇದ್ದಾರೆ. ಇನ್ನು ನಾನು ಯಾಕೆ ಹೋಗಿ ಬೇಡಬೇಕು? ನೀವು ಯಾತಕ್ಕೆ ಪಾಪ ಕಷ್ಟಪಡಬೇಕು? ಮುಂದೆ ಸಂಯುಕ್ತಾಕ್ಷರ ಬರುತ್ತೆ. ಸಾಧಾರಣ ಸಂಯುಕ್ತಾಕ್ಷರದಲ್ಲಿ ರೇಫದ ಬಳಕೆ ಜಾಸ್ತಿ. ಸೊ ರೇಫ. 4ನೇ ಸಾಲಿನ 2ನೇ ಮನೆ. 4ನೇ ಸಾಲಿನ 2ನೇ ಮನೆ. 32. ನೋಡಿ ಎಷ್ಟು ಸೊಗಸಾದ ನಿಷೇಧ ಅಂತಂದರೆ ಪ್ರತಿ ಹಂತದಲ್ಲೂ ಅಲ್ಲಿ ಕೀಲಕ ಇದ್ದೇ ಇದೆ. ನಾನು ವಸ್ತುತಃ ಶ್ರೀವಧೂ ತಾತಪಾಣಿ ಕ್ರಿಯಾ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಕ್ರಿ ಅಂತ ಹೇಳಬೇಕು ಅಂತ. ನೀ ಗುರುವಾಗಬೇಕು, ಅದಕ್ಕೆ ಹಿಂದೆ ಒತ್ತಕ್ಷರ ಮಾಡಿಕೊಂಡು ಕ್ರಿ ಅಂತ ಮಾಡಬೇಕು. ಒತ್ತಕ್ಷರ ಮಾಡುವಾಗ ತುಂಬ ಸುಲಭವಾಗಿ ಒದಗಿ ಬರುವಂಥದ್ದು ರೇಫ. ಬಯ್ಯೋವಾಗಲೂ ಆ ರೇಫವೇ ತುಂಬ ಚೆನ್ನಾಗಿ ಬರೋದು. ರಕಾರ ಮಕಾರ ಪ್ರಯೋಗಗಳು ಅಂತಾರಲ್ಲ, ಅವಿಲ್ಲದೆ ಇದ್ರೆ ಬೈಗಳೆಲ್ಲ ಆಗುತ್ತೆ. ಹಾಗಾಗಿ ಶ್ರೀವಧೂ ತಾತ ಪಾಣಿ. ರೇಪ ಅಂದರೆ ಇಂಗ್ಲಿಷ್ ರೇಪ. ರೇಪ್ನಲ್ಲಿ ಮಹಾಪ್ರಾಣವಿಲ್ಲ, ಅದು ಅಲ್ಪ ಪ್ರಾಣ. ಇದು ಮಹಾಪ್ರಾಣ ಇರುವ ರೇಫ. ಅದು ಕೆಲಸವೂ ಅಲ್ಪವೇ ಅಲ್ವೇ? ನೀವು ಮಾಡಿದವರು, ನಿಮಗೆ ಗೊತ್ತು ಅಲ್ಪವೋ ಅನಲ್ಪವೋ, ನಮಗೆ ಗೊತ್ತಿಲ್ಲ, ಏನೋ ದೊಡ್ಡದು ಅಂತ ಭಯ. ಶ್ರೀವಧೂ ತಾತ ಪಾಣಿ ಛ. ಛವಿ ಅಂತ ಏನಾದ್ರು ಬಳಸ್ಬೋದು. ವಿಕಾರ. ಟ. ನಿಷೇಧವೇನಿಲ್ಲ. ಸ್ಫಾ. ಸ್ಫಾರ ಅಂತ ಬಳಸ್ಬೋದು. ರೇಫ ಅಲ್ಲ. ರಳೆಯೋರ ಭೇದ ಅನ್ನೋ ಕಾರಣಕ್ಕೆ ರಾಗೆ ಲಾ ಬಳಸಿದ್ದಾರೆ. ಇಲ್ಲ ಇಲ್ಲ, ಸ್ಫಾಲ ಸ್ಫಾಲ ಕರೆಕ್ಟ್ ಆಗಿದೆ. ನನಗೆ ಬೇಕಾದ್ದೇ ನಂಗೆ ಸಿಕ್ಕಿದೆ. ಶ್ರೀವಧೂ ತಾತಪ ನಿಚ್ಛಟ ಸ್ಫಾಲ. ಸ್ಫಾಲನ ಆಸ್ಫಾಲನ ಅಂತ ಬಳಸಿರ್ಬೋದು. ನಕಾರ. ಹಾಂ ಹಾಂ. ಮೊದಲನೇ ಸಾಲಿನ ಕೊನೆ ಮನೆ. ಮೊದಲನೇ ಸಾಲಿನ ಕೊನೆ ಮನೆ. ಮೊದಲನೇ ಸಾಲಿನ ಕೊನೆಯ ಮನೆ ಅಂತ ಕೇಳಿರುವಂಥದ್ದು.
45 ಶ್ರೀವಧೂ ತಾತಪಾಣಿಚ್ಛಟ ಸ್ಫಾಲ, ಒಂದಕ್ಷರ ಬಾಕಿ ಇದೆ, ನಕಾರ ಸ್ಫಾಲನ ಅನ್ನೋದಕ್ಕೆ. ಸ್ಫಾಲವೂ ಆಗುತ್ತೆ, ಸ್ಫಾಲನವೂ ಆಗುತ್ತೆ, ಏನೂ ತೊಂದರೆ ಇಲ್ಲ. ನೀವು ಕಡಲೆಕಾಯಿ ತಿಂತೀರಲ್ವಾ? ಏನು ಕಡಲೆಕಾಯಿ ತಿಂತೀರಲ್ವಾ? ಕಡಲೆಕಾಯಿ ತಿಂತೀನಿ, ಆದರೆ ಗಾಂಧಿ ತಿಂತಾ ಇದ್ರು ಅಂತ ನಂಬಿಕೊಂಡು ತಿನ್ನೋದಿಲ್ಲ. ಈ ಸರಿ ಕಡಲೆಕಾಯಿ ಪರಿಸೆಯಲ್ಲಿ ನೀವು ಕಾಣಲೇ ಇಲ್ಲ. ಏನು ಮಾಡೋದು, ನೀವು ಪ್ರಶ್ನೆ ಕೇಳಲಿಲ್ಲ, ಅದಕ್ಕೆ ಇಲ್ಲಿ ತಿಂತ ಕೂತ್ಕೊಳ್ಳೋಣ ಅಂತ ಇದ್ಕೊಂಡಿದ್ದೀನಿ. ಆಯಿತು, ತರಿಸ್ಕೊಳ್ಳೋಣ ಸ್ವಲ್ಪ. ಈ ಬಾರಿ ಕಡಲೆಕಾಯಿ ಪರಿಷೆಯಲ್ಲಿ ಹೋಗೋಕ್ಕಾಗಲಿಲ್ಲ. ಕಳೆದ ಬಾರಿ ಹೋಗೋಕ್ಕಾಯಿತು, ಅದರ ಹಿಂದೆ ಹೋಗೋಕ್ಕಾಯಿತು, ಈ ಬಾರಿ ಹೋಗೋಕ್ಕಾಗಲಿಲ್ಲ. ಅಂತೂ ಗಮನಿಸಿದ್ದೀರಾ ಅಂದರೆ ಕಡಲೆಕಾಯಿ ಪರಿಷೆಯಲ್ಲಿ ನನ್ನಂಥವ್ರು ಓಡಾಡದೇ ಇದ್ದಿದ್ದನ್ನು ಗಮನಿಸಿದ್ದೀರಾ ಅಂದರೆ ಇನ್ನು ಯಾವಳು ಓಡಾಡೋದನ್ನೆಲ್ಲ ಗಮನಿಸಿದ್ದಿರ್ಬೋದು. ಅಂದರೆ ನಿಮ್ಮ ಸ್ಫೂರ್ತಿ ಇದ್ದಾರಲ್ಲ, ಅವರಿಗೆ ಯಾವ ರೀತಿಯಾಗಿ ಅರ್ತಿ ಉಂಟಾಗ್ಬೋದು, ಅದರಿಂದ ಏನೇನೆಲ್ಲ ಆಗ್ಬೋದು, ನಿಮ್ಮ ಕೀರ್ತಿಗೆ ಕಳಂಕ ಬರ್ಬೋದಾ? ಈಗಲೂ ದರ್ಶನ ಆಗಲೇ ಇಲ್ಲ. ಅದೇ ಆ ಧೈರ್ಯದಿಂದಲೇ ಹೇಳ್ತಾ ಇದ್ದೀರಾ ಅಂತ ಆಯ್ತು. ಶ್ರೀವಧೂ ತಾತಪಾಣಿಚ್ಛಟ ಸ್ಫಾಲತಃ ಮೊದಲನೇ ಪಾದ ಮುಗೀತು. ಮೊದಲನೇ ಸಾಲು ಮುಗಿದಿದೆ, 12 ಅಕ್ಷರ. ಶ್ರೀವಧೂ ತಾತಪಾಣಿಚ್ಛಟ ಸ್ಫಾಲತಃ ಮುಗಿದಿದೆ. ಇನ್ನು ಸಮಸ್ಯೆ. ಸಹೃದಯರಿಗೆ ಸಸ್ನೇಹ ವಂದನೆ. ಮಂಡೆ ಮಣಿವೆ ಮಹಾಶಯನೇ, ಮಂಡೆ ಮಣಿವೆ ಅಂದ್ರೆ ನಮಸ್ಕಾರ. ಪ್ರಾಸದಿಂದಲೇ ಗೊತ್ತಾಗ್ತಾ ಇದೆ ಮುಂದೆ ಏನು ಬರುತ್ತೆ ಅಂತ. ತಲೆಯಿಂದ ಶುರುವಾಗಿದೆ, ಮಂಡೆಯಿಂದ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಹೆಚ್ಚಂದ್ರೆ ಮೂಲಾಧಾರದಕ್ಕೂ ಹೋಗ್ಬೋದು, ಎಲ್ಲಿ ಹೋಗುತ್ತೆ. ಮಂಡೆ ಮಣಿವೆ ಮಹಾಶಯನೇ, ಅವಧಾನ ಕಲೆ ಹೆಬ್ಬಳ್ಳಿಯ. ಅವಧಾನ ಕಲೆ ಎನ್ನುವಂತಹ ದೊಡ್ಡ ಬಳ್ಳಿ, ಯಾಕಂದರೆ ಅದಕ್ಕೆ 1000 ವರ್ಷದ ಪರಂಪರೆ ಇದೆ. ಇನ್ನೂ ಹಿಂದೆ ಹೋದರೆ ವೇದ ಕಾಲದಿಂದಲೂ ಇದೆ. ಅವಧಾನ ಕಲೆ ಹೆಬ್ಬಳ್ಳಿಯ, ಕುಂಡಕ್ಕೆ ಎರೆದೆಯೋ, ಕುಂಡ ಕೆರೆದೆಯೋ ಅಂದ್ರೆ ಬೇರೆ ಅರ್ಥ ಬರ್ತದೆ. ಆ ಎತ್ತವ ಇದಕ್ಕೂ ಸೇರಿಸ್ಬಿಟ್ರೆ ಕುಂಡ ಕೆರೆದೆಯೋ. ಯಾಕೆ ಆರೋಪಿಸಿಕೊಳ್ಳುವುದು, ಬೇಡ ಬಿಡಿ. ಕುಂಡ ಕೆರೆದೆಯೋ ಕನ್ನಡದ ಚೆನ್ನೀರ ಪ್ರತಿಭಾ ಪಾತ್ರೆಯೊಳ್, ಅವಧಾನ ಕಲೆ ಹೆಬ್ಬಳ್ಳಿಯ ಕುಂಡಕ್ಕೆ ಎರೆದೆಯೋ ಕನ್ನಡದ ಚೆನ್ನೀರ ಪ್ರತಿಭಾ ಪಾತ್ರೆಯೊಳ್. ಅವಧಾನಕ್ಕೆ ಗಣೇಶರ ಪ್ರತಿಭೆಯ ಪಾತ್ರೆಯಿಂದ ಕನ್ನಡದ ಚೆನ್ನೀರನ್ನು, ಒಳ್ನೀರನ್ನು ಸುರಿದು ಅದನ್ನು ಬೆಳೆಸ್ತಾ ಇದ್ದಾರೆ ಅಂತ ಆಶಯ. ಮೊಂಡು ಚಾಣದಿ ತಿಣುಕಿ ಕಡೆದೆ. ನಾನು ಒಂದು ಶಿಲ್ಪವನ್ನು ಮಾಡಿದ್ದೇನೆ, ಈ ಸಮಸ್ಯೆಯ ಶಿಲ್ಪವನ್ನು. ಮೊಂಡು ಚಾಣದಿ ತಿಣುಕಿ ಕಟೆದೆ. ಬಹಳ ಮೊಂಡು ಅಂದರೆ ನೀವು ಹೊರತ ಅಂತ ನಾವು ಬೇರೆ ಹೇಳಬಾರ್ದು ಅಂತ ನಾನು ಮೊಂಡು ಅಂತ ಹೇಳಿದ್ದು. ಮೊಂಡು ಚಾಣದಿ ತಿಣುಕಿ ಕಟೆದೆ, ಸಮಸ್ಯೆಯರೆ ಕೊರೆ ರೂಪವ. ಸಮಸ್ಯೆಯ ಅರೆ ಕೊರೆ ರೂಪವ ಅರ್ಧಂಬರ್ಧ ಇದೆ. ಹೀಗೂ ಹೌದು, ಮೊಂಡು ಚಾಣದಿ ತಿಣುಕಿ ಕಟೆದೆ ಸಮಸ್ಯೆಯರೆ. ಸಮಸ್ಯೆ ಎನ್ನುವ ಕಲ್ಲನ್ನು ನಾನು ಕೆತ್ತಿದ್ದೇನೆ, ಕೊರೆ ರೂಪವ. ಅದಕ್ಕೆ ಆ ರೂಪವನ್ನು ನೀವು ಕೊರಿಬೇಕು ಸ್ವಾಮಿ. ನಾವು ಕೊರಿಯೋರಲ್ಲ, ನಾನು ಬರೀ ಕೊರ್ಗಿಯವರಷ್ಟೇ. ಈಗ ಮುಂದಿನ ಸಮಸ್ಯೆಯ ಸಾಲು ಈಗ ಬರ್ತದೆ. ಇದು ಇಬ್ಬರು ಹೊಸ ಗೆಳತಿಯರು ಖಾಸಗಿ ಏಕಾಂತದಲ್ಲಿ ಆಡಬಹುದಾದ ಮಾತು ಎಂದು ಗ್ರಹಿಸಿ ತಾವು ಅದನ್ನು ಅನುಸರಿಸಬೇಕು. ಆಧರಿಸಬೇಕು, ಅನುಸರಿಸುವುದು ಬೇಡ, ಆಧರಿಸಬೇಕು, ಆಚರಿಸಬೇಕು, ಆಲಿಸಬೇಕು, ಸ್ವೀಕರಿಸಬೇಕು. ಒಬ್ಬಳು ಹೇಳ್ತಾಳೆ ಇನ್ನೊಬ್ಬಳಿಗೆ, ಅಂಡು ಜೋಡಿಸಿಕೊಂಡು
ಬಹಳ ಗುಟ್ಟಲ್ಲಿ ಹೇಳೋದು ಅವಳು. ಅಂಡು ಜೋಡಿಸಿಕೊಂಡು ಮುತ್ತಿಡೆ, ಅಂಡು ಸ್ವಲ್ಪ ಗಟ್ಟಿ ಹೇಳ್ತಾಳ ಆಮೇಲೆ. ಅಂಡು ಜೋಡಿಸಿಕೊಂಡು ಮುತ್ತಿಡೆ, ಝಾಡಿಸಿದ ಕಣೆ, ಝಾಡಿಸಿದ ಕಣೆ ನುಗ್ಗಿಸಿ. ಹೇಗೆ ಅಂತ ಆಮೇಲೆ ಹೇಳ್ತಾಳೆ. ಒಟ್ಟಿಗೆ ಸೇರಿಸಿದಾಗ ಅಂಡು ಜೋಡಿಸಿಕೊಂಡು ಮುತ್ತಿಡೆ, ಝಾಡಿಸಿದ ಕಣೆ ನುಗ್ಗಿಸಿ. ಅಂಡು ಜೋಡಿಸಿಕೊಂಡು ಮುತ್ತಿದ ಮುತ್ತಿಡೆ. ಮುತ್ತಿಡೆ, ಜೋಡಿಸಿಕೊಂಡು ಮುತ್ತಿಡೆ, ಝಾಡಿಸಿದ ಕಣೆ ನುಗ್ಗಿಸಿ. ಆತ್ಮೀಯತೆಯಲ್ಲಿ ಸಂಬೋಧನೆ ಮಾಡ್ತಾಳೆ. ಝಾಡಿಸಿದ ಕಣೆ ಕೊಂಡು ಮುತ್ತಿಡೆ, ಜಾಡಿಸಿದ ಕಣೆ ನುಗ್ಗಿಸಿ. ಎಷ್ಟು ಬೇಗ ಅನುಸರಿಸಿ ಬಿಟ್ರು ನೋಡಿ ಅವ್ರು. ಅನ್ಸಿಸಿದ್ರೆ ಅವ್ರು ಬರೀ ಬಾಯಿಲ್ಲ ಅಷ್ಟೇ, ಬ್ರಹ್ಮಚಾರಿ ತಾನೆ. ಅವಧಾನಿಗಳು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ 1000 ದಿವಸ ಇವತ್ತು. ಹೌದು. ಏನಾದರೂ ಶುಭ ಕಾಮನೆಗಳನ್ನು ನೀಡ್ತೀರಾ ನಮ್ಮ ಗೋಕರ್ಣ ಇನ್ಸ್ಟಿಟ್ಯೂಟ್ ಮೂಲಕ? ಅಯ್ಯೋ ಪಾಪ, ಇದು ಅವರಿಗೋ ನನಗೋ ಗ್ರಹಚಾರ ಗೊತ್ತಾಗ್ತಿಲ್ಲ. ಈಚೆಗೇನೋ ಸುದ್ದಿ ಬಂದಿತ್ತು, ಎಲ್ಲೆಲ್ಲಿಯೋ ನಿಂತು ಹೇಗೇಗೋ ಮಲಗಿ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದ್ರು ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ ಅಂತ. ಹೀಗಾಗಿ ಅವರಿಗೆ ಎಲ್ಲ ಗ್ರಹಗಳು ಎಲ್ಲರೂ ಕೂಡ ಸುಮುಖವಾಗಿರುವಾಗ ನನ್ನ ಪದ್ಯದ ಶುಭಾಶಯದಿಂದ ಆಗುವಂಥದ್ದು ಏನೂ ಇಲ್ಲ. ಪಾಪ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ. ಅದರಿಂದ ನನಗನ್ಸುತ್ತೆ 1000 ದಿನ ಆದವು. ಶಿಶುಪಾಲನ ಅಪರಾಧಗಳನ್ನು 100 ಸಾಗುವವರೆಗೂ ಕ್ಷಮಿಸ್ತೀನಿ ಅಂತ ಆತ ಅಂದು ಕೃಷ್ಣ ಭರವಸೆ ಕೊಟ್ಟ. ಈಗ ಜನತಾ ಕೃಷ್ಣರು, ಮತದಾರ ಕೃಷ್ಣರು 1000 ದಿವಸವಾಯಿತು, ಇನ್ನಾದರೂ 1001 ಕೆಲಸನಾದರೂ ಮಾಡಪ್ಪ ಸಾಕು ಅಂತಂತಾರೆ. ಅದನ್ನು ಮಾಡಿ ಅಂತ ಅನ್ನೋಣ ಅಷ್ಟೇ. ಸಾವು ಇರದ ಒಂದು ಕೆಲಸವಾದರೂ ಮಾಡಿ ಶಾಶ್ವತರಾಗಲಿ ಅಂತ ಹೇಳ್ಬಿಟ್ಟಿದ್ರು. ಜೋಡಿಸಿಕೊಂಡು ಅಲ್ವಾ, ಜೋಡಿಸಿಕೊಂಡು ಮುತ್ತಿಡೆ. ಇದು ಮಲ್ಲಿಕಾಮಾಲಾ ವೃತ್ತ, ಕನ್ನಡ ರೂಪಾಂತರ. ಇದು ಸಂಸ್ಕೃತದಲ್ಲಿ ಮಲ್ಲಿಕಾಮಾಲೆ. ಮಾತ್ರ ಮಲ್ಲಿಕಾಮಾಲ. ಮತ್ತೆ ಯಡಿಯೂರಪ್ಪ ಹತ್ರ ಹೋಗೋಣ. ಯಾಕೆ? ಅಲ್ಲ ಹಂಗೆಂದ್ರೆ ನಾವು ಹೋಗೋಕ್ಕಾಗಲ್ಲ, ಅವ್ರಿಗೆ ಹೋಗೋರ ಹತ್ರ ಬೇರೆಯವರಿದ್ದಾರೆ. ಅಲ್ಲ ಹಾಗಲ್ಲ, ಮತ್ತೆ ಮತ್ತೆ ಅವ್ರ ಬಳಿಗೆ ನಾವು ಹೋದ್ರೆ ಅದು ಶೋಭಾಸ್ಪದವೇ ಹೇಳಿ. ಅದೇ ನನಗೆ ಬೇಕಾಗಿದ್ದು, ಯಾರು ಹೋಗ್ತಾರೆ ಅಂತ. ಜಾಡಿಸಿದ ಕಣೆ ನುಗ್ಗಿಸಿ. ಮೊದಲನೇ ಸಾಲಿನ 2ನೇ ಮನೆ. ಮೊದಲನೇ ಸಾಲಿನ 2ನೇ ಮನೆ ಅಲ್ವಾ? ಮೊದಲನೇ ಸಾಲಿನ ಕಡೆಯ ಮನೆಗಿಂತ 4 ಕಡಿಮೆ, 41. ಚಂಡ ಭಾರ್ಗವನಂದು ಶಿಷ್ಯನ, ಚಂಡ ಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯಯ, ಚಂಡ ಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯಯ ಬಾಗಿಸಲ್, ಚಂಡ ಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯಯ ಬಾಗಿಸಲ್. ಚಂಡ ಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯಯ ಬಾಗಿಸಲ್. ಚಂಡ ಭಾರ್ಗವ ಪರಶುರಾಮ ತನ್ನ ಶಿಷ್ಯನ ಬ್ರಹ್ಮಚರ್ಯೆಯನ್ನು ಬಾಗಿಸಬೇಕು, ಭೀಷ್ಮನ ಒಂದು ಮದುವೆಯನ್ನು ಅಂಬೆ ಜೊತೆ ಮಾಡಬೇಕು ಅಂತ ಅಂದುಕೊಂಡು ಯುದ್ಧಕ್ಕೆ ಎದುರಾದ ಅಂತ ಸಂದರ್ಭ ತೆಗೆದುಕೊಂಡಿದ್ದೀನಿ.
ಯಾಕೆಂದರೆ ಎಲ್ಲೂ ನಾನು ಅವಧಾನದಲ್ಲಿ ಭೀಷ್ಮನ್ನ ಅಪ್ಪಿತಪ್ಪಿಯೂ ಮೆಚ್ಚಿದ ಹೊಗಳಿದ ಸಂದರ್ಭ ಇಲ್ಲ. ಪಾಪ ತುಷ್ಯತು ದುರ್ಜನ ನ್ಯಾಯೇನ, ಅವನಿಗೂ ಒಂದು ಇರಲಿ ದಿವಸ ಅಂತ ಹೇಳ್ಬಿಟ್ಟಿದ್ರೆ, ಈಗ ಯಡಿಯೂರಪ್ಪನವ್ರಿಗೆ ಶುಭಾಶಯ ಕೋರದ ಮೇಲೆ ಭೀಷ್ಮರಿಗೆ ಗೌರವದ ಮಣೆ ಹಾಕಿದ್ರೆ ಏನು ತಪ್ಪಾಗೋದಿಲ್ಲ ಅಂತ ಹೇಳಿ ಭಾವಿಸಿ, ಭೀಷ್ಮನ ಒಂದು ಅತಿಶಯವಾದ ಗುರುವಿನನ್ನು ಮೀರಿಸಿದ ಪರಾಕ್ರಮ ಶಕ್ತಿಯ ದ್ಯೋತನ ರೂಪವಾಗಿ ಚಂಡ ಭಾರ್ಗವನಂದು ಶಿಷ್ಯನ ಬ್ರಹ್ಮಚರ್ಯ ಬಾಗಿಸಲ್ ಮುಂದೆ ದತ್ತಪದಿಯ ಅಂಶಗಳನ್ನು ಕೊಡಬೇಕಾಗಿ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಕಳೆದ ವಾರವಷ್ಟೇ ಬೆಂಗಳೂರಲ್ಲಿ ಒಂದು ಫೀವರ್ ಇತ್ತು, ಏರ್ ಶೋ. ದೇಶ ವಿದೇಶಗಳ ಎಷ್ಟೆಷ್ಟೋ ವಿಮಾನಗಳು ಬಂದು ಇಲ್ಲಿ ಹಾರಾಟ ನಡೆಸಿದ್ವು. ಆ ಸಂದರ್ಭದಲ್ಲಿ ಅದನ್ನು ನೋಡ್ತಾ ರಾಜಕಾರಣಿಗಳು ನಿಂತಾಗ ನನಗನ್ನಿಸ್ತು, ನಮ್ಮ ಹಳ್ಳಿ ರಸ್ತೆಗಳಲ್ಲಿ ಎತ್ತಿನ ಬಂಡಿಗಳಲ್ಲೂ ಹೋಗೋದು ಕಷ್ಟ. ಅಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಬಿಟ್ಟು ಏರಲ್ಲಿ ಹೋಗೋದೇ ಒಳ್ಳೆಯದೇನೋ, ವಾಯುವಿಹಾರವೇ ಒಳ್ಳೆಯದೇನೋ ಅಂತ ಅವ್ರಿಗೆ ಅನಿಸ್ತೇನೋ ಅಂತೇಳಿ, ಹಾಗಾಗಿ 4 ವಿಮಾನಗಳ ಹೆಸರನ್ನು ಕೊಡ್ತೀನಿ ನಾನು. ಆ 4 ವಿಮಾನಗಳ ಹೆಸರನ್ನು ಬಳಸಿ ತಾವು ನಮ್ಮ ಹಳ್ಳಿಯ ರಸ್ತೆಯಲ್ಲಿ ಎತ್ತಿನ ಬಂಡಿ ಪ್ರಯಾಣ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಕಾಣಿಸ್ಬೇಕು. ಮೊದಲನೇದಾಗಿ ಕೋವಾಲ ದೀರ್ಘನಲ, ಕೋವಾಲ ಹವಾಲ ತರಹ. ಎರಡನೇದು ಸುಖೋಯ್ ಕೊಯ್ಬೋದು. ಕೊಯ್ ಅಲ್ಲ, ಕೊಯ್ ಕಾಕ್ ವಾವತ್ತಿಲ್ಲ, ಇಲ್ಲ. ಕೊವಾಲ, ಸುಕೊಯ್, ಹಾಕ್ ಹಾರ್ನೆಟ್ ನೆಟ್ಟ ನಿಟ್ಟ ನೆಟ್ ನೆಟ್. ಕೊವಾಲ ಸುಕೊಯ್, ಹಾಕ್ ಹಾರ್ನೆಟ್. ಕೊವಾಲ ಸುಕೈ ಹಾಕ್ ಹಾರ್ನೆಟ್. ಭಾಮಿನಿ ಷಟ್ಪದಿನಲ್ಲಿ ತಾವು ಇದನ್ನು ಮಾಡಬೇಕು. ಭಾಮಿನಿ ಷಟ್ಪದಿಯ ಸಾಕಷ್ಟು ಗತಿಗಳು ಇಲ್ಲಿಯೇ ಬಂದಿದೆ. ನೀವು ಮತ್ತೆ ತಲೆ ಬೆಳ್ಳಗಾದರೂ ಭಾಮಿನಿಯನ್ನು ಬಯಸ್ತಾ ಇದ್ದೀರಲ್ಲ, ಸಹವಾಸ ದೋಷ. ಕುಸುಮ ಷಟ್ಪದಿಯಲ್ಲಿಯೋ ಚೌಪದಿಯಲ್ಲಿಯೋ ಮಾಡ್ತೀನಿ. ಚೌಪದಿಯಲ್ಲೇ ಮಾಡೋಣ. ಮೊದಲಿಗೆ ಕೋವಾಲ ಬೇಕಲ್ವಾ, ಹಳ್ಳಿಯ ಇದು ರಾಜ್ಯಪಾಲರು ಭರದ್ವಾಜ್ ಮತ್ತು ಯಡಿಯೂರಪ್ಪರ ಗೆಳೆತನವನ್ನು ಕಗ್ಗದ ರೂಪದಲ್ಲಿ ವರ್ಣಿಸ್ತೀರಾ? ಆಹಾ, ನಮ್ಮ ಮುಖ್ಯಮಂತ್ರಿಗಳ ಮತ್ತು ರಾಜ್ಯಪಾಲರ ಸ್ನೇಹವನ್ನು ಮಂಕುತಿಮ್ಮನ ಕಗ್ಗದ ಪ್ಯಾರಡಿ ರೂಪದಲ್ಲಿ ವರ್ಣಿಸಬೇಕಾ? ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಅನ್ನುವುದು ಕಗ್ಗದ ಪ್ರಸಿದ್ಧವಾದ ಪೂರ್ವಾರ್ಧ. ಗುದ್ದುತ್ತಿದ್ದರು ನನಗೆ ಸುದ್ದಿಗಿನ್ನೆಷ್ಟೆಂದು ನಿದ್ದೆ ಬಂದೀತೇನೋ ಬೊಂಕು ಬೊಮ್ಮ. ಸುದ್ದಿ ಮಾಡಬೇಕು ಅಂತ ಇವ್ರಿಗೆ ಪಾಪ ಇರುವುದು ಈ ರಾಜ್ಯಪಾಲನ ಹಲ್ಲುಕಿತ್ತ ಹಾವಿನ ಸ್ಥಿತಿ ಬೇಡ, ಇನ್ನೆಲ್ಲಾದರೂ ಕೇಂದ್ರ ಮಂತ್ರಿಮಂಡಲದಲ್ಲಿ ಕೂತ್ಕೊಳ್ಬೇಕು ಅಂತ ಭಾರದ್ವಾಜರ ಬಹಳ ಭಾರವಾದಂತಹ ಆಕಾಂಕ್ಷೆ. ಅದು ಪಾಪ ಮೇಲಕ್ಕೆ ತೇಲ್ತಾನೇ ಇಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ. ನನ್ನ ಸ್ನೇಹಿತರೊಬ್ಬರು ಮೊನ್ನೆ ಹೇಳಿದ್ರು, ನೋಡಿ ಎಲ್ಲ ಕಾಂಬಿನೇಷನ್ನು ನೋಡಿ ಆಗಿದೆ, ಈಗ ಇರುವ ಕಾಂಬಿನೇಷನ್ ಏನಂದರೆ ಯಡಿಯೂರಪ್ಪ ಮತ್ತು ಭರದ್ವಾಜ್ ಇಬ್ಬರು ಒಳಗಡೆ ಏನೋ ಡೀಲಿಂಗ್ಸ್ ಮಾಡ್ಕೊಂಡಿದ್ದಾರೆ, ನಾನು ಚಿವುಟದಂತೆ ಮಾಡ್ತೀನಿ, ನೀನು ಅತ್ತಂಗ ಮಾಡು ಅಂತ ಹೇಳಿಬಿಟ್ಟಿದ್ವಿ. ಆಗ ರಾಜ್ಯಪಾಲರು ನಮ್ಮ ಕಡೆ ಇದ್ದಾರೆ ಅಂತ ಹೈಕಮಾಂಡಿಗೆ ತುಂಬ ಸಂತೋಷ ಆಗ್ತಾ ಇರುತ್ತೆ, ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಅಂತ. ಹಾಗೇನೆ ರಾಜ್ಯಪಾಲರು ಗುಮ್ಮ ಇರೋದ್ರಿಂದ ಯಡಿಯೂರಪ್ಪನವ್ರಿಗೆ ಎಲ್ಲಿಂದಲೂ ವಿರೋಧ ಬರೋದಿಲ್ಲ. ಇವರೇ ಬಿದ್ದುಬಿಟ್ರೆ ಗತಿ ಏನು ಪಕ್ಷಕ್ಕೆ ಅಂತ ಹೇಳ್ಬಿಟ್ಟಿದ್ರೆ ಪಾಪ ಪಕ್ಷದ ನಾಯಕರೆಲ್ಲನೂ ಬಾಯಿನಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡು ನೆಂದು ನಲಗಿ ಮೆತ್ತಗಾಗಿ ಅದು ಗೊಜ್ಜಾಗುವ ಸ್ಥಿತಿಗೆ ಬಂದುಬಿಟ್ಟಿದೆ ಅಕ್ಕಿ ಕಾಳು. ಹೀಗಾಗಿರುವಾಗ ಈ ಒಂದು ಶರ್ಲಾಕ್ ಹೋಮ್ಸ್ ಹೇಳ್ತಾನಲ್ಲ,
ಇಫ್ ಆಲ್ ದಿ ಕಾಂಬಿನೇಷನ್ಸ್ ಆರ್ ನಾಟ್ ಪಾಸಿಬಲ್ ದೆನ್ ದಿ ಇಂಪಾಸಿಬಲ್ ಕಾಂಬಿನೇಷನ್ ಇಸ್ ದಿ ಓನ್ಲಿ ಪಾಸಿಬಲ್ ಕಾಂಬಿನೇಷನ್ ಅಂತ ಆ ಸ್ಥಿತಿಯಲ್ಲಿ ನೋಡಿದಾಗ ಹಾಗೆ ಅಂತ. ಅದರಿಂದ ಇಬ್ಬರು ಕೂಡ ಅವರು ಹೈಕಮಾಂಡ್ನಲ್ಲಿ, ಇವರು ಇಲ್ಲಿ ತಮ್ಮ ಕೈ ಕಮಾಂಡ್ನಲ್ಲಿ ತಕ್ಕ ಮಟ್ಟಿಗೆ ಸುದ್ದಿಯನ್ನು ಮಾಡಿಕೊಂಡಿರಬೇಕು ಅಂತ ಅಂದುಕೊಂಡಿದ್ದಾರೆ. ಹಾಗಾಗಿ ಅವರು ಬೊಂಕು ಬೊಮ್ಮ ಅಂತ, ಬೊಂಕು ಅಂದರೆ ಸುಳ್ಳು, ಬ್ರಹ್ಮ ಅಂದರೆ ದೊಡ್ಡದಾದದ್ದು, ದೊಡ್ಡ ಸುಳ್ಳುಗಾರರು ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಬಿಗ್ ಹಾಕ್ಸ್. ಕೊವಾಯ್ ಬೇಕಲ್ಲ, ಹಾಂ, ಕೊವಾಲ ಕೊವಾಲ. ಇನ್ನು ಸಂತೋಷ ಅನುಭವ ವರ್ಣಿಸಬೇಕೋ ಸಂತಾಪ ಅನುಭವ ವರ್ಣಿಸಬೇಕು? ಸಂತಾಪ, ಹಳ್ಳಿಗಳ ಎತ್ತಿನ ಬಂಡಿಗಳ ಹಳ್ಳಿಗಳ ರಸ್ತೆಯಲ್ಲಿ ಎತ್ತಿನ ಬಂಡಿಯಲ್ಲಿ ಹೋಗುವಾಗ. ನಲವತ್ತೊಂದಕ್ಕಿಂತ 4 ಕಡಿಮೆ. 41ಕ್ಕಿಂತ 4 ಕಡಿಮೆ. ಹಾಂ ಹಾಂ. ಅಂದರೆ 37 ಬರಬೇಕು. 37 ಬರಬೇಕು ಅಂತಂದರೆ 4ನೇ ಸಾಲಿನ 4ನೇ ಮನೆ, 4ನೇ ಸಾಲಿನ 4ನೇ ಮನೆ 37 ಬರುತ್ತೆ. ಹೇಮಾ ಮಾಲಿನಿನ ನಾವು ರಾಜ್ಯಸಭೆ ಕಳಿಸ್ಬೇಕು ಅಂತಿದೀವಿ. ಖುಷಿ ಆಯ್ತಾ ನಿಮಗೆ? ನೀವು ತುಂಬ ಹಳಗಾಲದವರು, ಇನ್ನೂ ಪಾಪ ತುರುಬನ್ನೇ ನೆನೆಸ್ಕೋತಾ ಇದ್ದೀರಾ, ತಲೆ ಕೂದಲೇ ಉದುರೋಗ್ತಾ ಇದೆ ಅಲ್ಲ. ಕತ್ರೀನಾಗಳು, ಮಲ್ಲಿಕಾಗಳು ಎಲ್ಲರೂ ಬಾಡಿ ಹೋಗ್ತಾ ಇರುವ ಕಾಲದಲ್ಲಿ ಕತ್ರೀನಾ ಚಂಡಮಾರುತವೂ ಹೊರಟೋಗ್ಬಿಡ್ತು, ಮಲ್ಲಿಗೆಯೂ ಬಾಡಿ ಹೋಗ್ಬಿಡ್ತು. ಹಾಗಿರುವಾಗ ನೀವಿನ್ನೂ ಆ ಕಾಲದ ಬಂಗಾರ ಅಲ್ಲ, ಅದು ಕಾಗೆ ಬಂಗಾರ ಪಾಪ, ಯಾವಾಗಲೂ ಮರೆಯಾಗ್ಬಿಟ್ಟಿದೆ ಹೇಮ ಮಾಲಿನ್ಯ. ಏನು ಮಾಡೋದು? ಇವ್ರಿಗೆ ಗೊತ್ತಾಗ್ತಿಲ್ಲ, ಆಯಮ್ಮನ್ನೇ ಈಗ ನಮ್ಮ ರಾಜ್ಯದಿಂದ ನಿಲ್ಲಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಪ್ರಶಾ ಅಡ್ವಾಣಿ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ ತಮ್ಮ ಯೌವನದ ದಿವಸಗಳ ರಂಗು ಮಸ್ತು ಮಜಾ ಬರ್ತಾ ಇದೆ ಅನ್ಸುತ್ತೆ. ಯಾಕೆಂದ್ರೆ ಕಾಮಿ ಸ್ವತಃ ಪಶ್ಯತಿ ಅಂತನ್ನುವ ಮಾತು ಕಾಳಿದಾಸ ಹೇಳ್ತಾನೆ. ತಮ್ಮ ಕಾಲದ ಫ್ಯಾನ್ಸೀಸು ಅವ್ರಿಗೆ ಬಿಡಲ್ಲ. ಏನೇ ಆಗಲಿ ಅಂತ ನಮ್ಮ ಯಕ್ಷಗಾನದ ಒಂದು 80 ವರ್ಷದ ರಸಿಕರನ್ನು ಕೇಳಿ, ಶಿವರಾಮ್ ಹೆಗ್ಗಡೆ ಅವರು, ಮೂಡ್ಕಣಿಯನ್ನು ಆರಣ ಹೆಗ್ಗಡೆ ಅವರು ಅಂತ ಶುರು ಮಾಡ್ತಾರೆ ಅವರು. ಅಷ್ಟೇ ಹೊರತು ಇವತ್ತು ಕೊಂಡದ ಕುಳಿ ಎಷ್ಟು ಚೆನ್ನಾಗಿ ಮಾಡಿದ್ರು ಕೇಳೋದಿಲ್ಲ. ಕೊಕ್ಕರ್ಣೆ ನರಸಿಂಹ ಅಂತಂತಾರೆ ಹೊರತು ಮಂಟ ಪ್ರಭಾಕರ ಉಪಾಧ್ಯಾಯ ಅಂತ ಹೇಳೋದಿಲ್ಲ. ಹಾಗೆ ಆ ತರಹ ಅಂತ ಅನ್ಸುತ್ತೆ. ಅದರಿಂದ ಸ್ವಲ್ಪ ನೋಡಿ, ನಿಮ್ಮ ಪಕ್ಕ ಇರತಕ್ಕಂಥ ಆ ಹುಡುಗನ್ನ BJPಯಲ್ಲಿ ಹೈಕಮಾಂಡ್ ಮಾಡಿದ್ರೆ ಏನು ರಂಗಿ ಇರುತ್ತೆ. ಯಾವ ಮನೆಗೆ ಯಾರನ್ನು ತಂದು ಕೂಡಿಸಬೇಕು, ಮೇಲ್ಮನೆಗ ಕೆಳಮನೆಗ ಅಂತ ತಾನಾಗಿ ಗೊತ್ತಾಗುತ್ತೆ. ಕತ್ರೀನೆ ಅವರು ಮಾತ್ರ ಕತ್ರೀನೆ. ಹೌದು, ಗೆಲ್ತಾರಲ್ವಾ? ಹೇಮಾ ಮಾಲಿನಿ ಗೆಲ್ಬೋದು. ಹಳ್ಳಿ ಹಾದಿಯದಿದಕೋ, ಹಳ್ಳಿ ಹಾದಿಯದಿದಕೋ, ಹಳ್ಳಿ ಹಾದಿಯದಿದಕೋ ವಾಲಾಂಜನೇಯನೊಲ್, ಹಳ್ಳಿ ಹಾದಿಯದಿದಕೋ ವಾಲಾಂಜನೇಯನೊಲ್. ವಾಲಾಂಜನೇಯ ಯಾರು ಅಂದರೆ ಬಾಲ ಬೆಳೆಸಿ ಇಟ್ಕೊಂಡಿರ್ತಕ್ಕಂಥ ಹನುಮಂತ ಅಂತ. ಒಂದು ಪ್ರಸಿದ್ಧ ಕ್ಷೇತ್ರ ಕೂಡ ಉಂಟು ವಾಲಾಂಜನೇಯ ಅಂತ ಆಂಧ್ರ ಪ್ರದೇಶದಲ್ಲಿ. ಹಳ್ಳಿ ಹಾದಿಯದಿದಕೋ ವಾಲಾಂಜನೇಯನೊಲ್, ಹಳ್ಳಿ ಹಾದಿಯದಿದಕೋ, ಹಳ್ಳಿ ಹಾದಿ ಇದೋ ತಗೋ, ಹಳ್ಳಿ ಹಾದಿಯದಿದಕೋ ವಾಲಾಂಜ, ಹಳ್ಳಿ ಹಾದಿದಿದಕೋ ವಾಲ ಬಂತು. ಹಳ್ಳಿ ಹಾದಿಯದಿದಕೋ ವಾಲಾಂಜನೇಯನೊಲ್, ಗಲ್ಲೆಂದು ನೀಡಿರೈ ಚಿತ್ರಕವಿತೆ. ಏನಪ್ಪ ಸದ್ಯೋಗರ್ಭ ಹೇಗಿದೆ? ಚೆನ್ನಾಗಿದೆ. ಎಲ್ಲರಿಗೆ ನಮಸ್ಕಾರ. ವಸ್ತು ಮನ್ಮಥನ ಕುರಿತು. ಹಾ, ಏನು ಸೊಗಸಾಗಿದೆಯಲ್ಲ ಪ್ರಭಾವ. ಮನ್ಮಾತೆ
ತುಂಬ ದುಷ್ಕರವಾದ ಬಂಧ ಬೇಡ. ಹಾಂ, ಯಾವ್ದಾದ್ರು ಚಿಕ್ಕದಾದರೂ ಒಂದು ಐಡಿಯಾನ ಇಟ್ಟು ಯಾವ್ದಾದ್ರು ಸುಕರವಾದ ಬಂಧದಲ್ಲಿ ಮಾಡಿದ್ರೆ ಸಾಕು. ಮನ್ಮಥನನ್ನು ಪುಷ್ಪಗುಚ್ಛ ಬಂಧದಲ್ಲಿಯೇ ಮಾಡೋಣ. ಪುಷ್ಪ ಬಾಣ, ಪುಷ್ಪಗುಚ್ಛ ಬಂಧ ದೊಡ್ಡದಾದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಮನ್ಮಥನಿಗೆ ಉಚಿತವಾದಂಥದ್ದಾಗುತ್ತೆ. ಪಾಪ 4 ಬಾಣ ಇರೋದು. ಪುಷ್ಪಗುಚ್ಛದಲ್ಲಿ ಬಂಧದಲ್ಲಿ 4 ಹೂವಿನ ಎಸಳುಗಳು ಬರುತ್ತವೆ, 4 ಹೂವಿನ ಕಡ್ಡಿಗಳು ಬರುತ್ತವೆ. ಪಂಚಬಾಣ ಆದರೂ ಮನ್ಮಥ 4 ಯಾಕೆ ಅಂದರೆ ಸಂಪ್ರದಾಯದಲ್ಲಿ 5ನೇ ಬಾಣ ಪ್ರಯೋಗ ಮಾಡಿದ್ರೆ ಮಾರಣ ಸತ್ತೋಗ್ಬಿಡ್ತಾರೆ. ಹಾಗಾಗಿ ಮನ್ಮಥ 4 ಬಾಣಗಳು ಮಾತ್ರ ಬಳಸಬೇಕು, 5ನೇದು ರಿಸರ್ವ್ ಆಗಿ ಇಟ್ಕೊಂಡಿರಬೇಕು ಅಂತ. ತಾಪನ, ಸಂಮೋಹನ, ಸ್ವೇದನ, ಮೂರ್ಛನ, ಮಾರಣ ಈ ಥರದ್ದೆಲ್ಲ ಪ್ರಭಾವಗಳನ್ನು ಹೇಳ್ತಾರೆ. ಇರಲಿ. ಪುಷ್ಪಗುಚ್ಛ ಬಂಧವನ್ನು ಮೂರನೇ ಮನೆ 5ನೇ ಸಾಲು. 3ನೇ ಮನೆ ಕೊನೆ ಸಾಲು. 3ನೇ ಮನೆಯಲ್ಲಿ ಕೊನೆಯ ಸಾಲು. 53. ಈಗ 2 ಅನುಷ್ಠುಪ್ ಶ್ಲೋಕಗಳಲ್ಲಿ ಮಾಡ್ತೀನಿ. 2 ಅನುಷ್ಠುಪ್ ಶ್ಲೋಕಗಳಷ್ಟು ವಿಸ್ತಾರವಾಗುತ್ತದೆ. ಅದನ್ನು ಬೇರೆ ಛಂದಸ್ಸುಗಳಲ್ಲೂ ಮಾಡಬಹುದು, ಆದರೆ ಸಾಕಷ್ಟು ಸುಲಭವಾಗಿರಲಿ ಅಂತೆಲ್ಲ ಹೇಳಿರೋದ್ರಿಂದ ಅದರೊಳಗೆ ಯತ್ನ ಮಾಡ್ತೀನಿ. ನಿಮ್ಮ ಯೌವನದ ಫಿಯಾನ್ಸಿಯರು? ನನಗೆ ನ್ಯಾನ್ಸಿ, ಫಿಯಾನ್ಸಿ, ನ್ಯಾಸ್ಟಿ ಯಾರೂ ಇಲ್ಲ ಸ್ವಾಮಿ, ಏನು ಮಾಡೋದು? ಬಟ್ ಯೌವನ ಇತ್ತಲ್ಲ, ಫ್ರೀಲಾನ್ಸರ್. ಯೌವನ ಇತ್ತಲ್ಲ, ಯೌವನ ಇತ್ತಲ್ಲ, ಅದು ಗೊತ್ತೇ ಆಗಲಿಲ್ಲ ನನಗೆ. ಯಾಕೆಂದರೆ ಯೌವನದ ಚೇಷ್ಟೆಗಳು ಏನನ್ನೂ ಮಾಡಲೇ ಇಲ್ಲ, ಅದರಿಂದ ನಂಗೆ ಗೊತ್ತೇ ಆಗಲಿಲ್ಲ. ಭದ್ರಶೀಲ ನಾಲಂದಾ ವಿಶ್ವವಿದ್ಯಾಲಯದಲ್ಲಿ ಪ್ರಧಾನಾಚಾರ್ಯ ಕುಲಪತಿಯಾಗಿದ್ದ. ಹ್ಯುಯನ್ ಸಾಂಗ್ ಅಲ್ಲಿಗೆ ಹೋದ. ನಿಮ್ಮ ಈ ವಿಶ್ವವಿದ್ಯಾಲಯದ ಹೊರಗಿನ ಗೋಡೆಗಳ ಮೇಲೆ ಅದ್ಭುತವಾದ ಶಿಲ್ಪ ಕೆತ್ತನೆ ಎಲ್ಲ ಇದೆ ಅಂತಂದ. ಹೌದಾ ಅಂತಂದ. ಅಯ್ಯೋ ನಿಮಗೇ ಗೊತ್ತಿಲ್ವೇ ಅಂತಂದರೆ, ನಾನು ಒಳಗೆ ಬಂದದ್ದು ವಿದ್ಯಾರ್ಥಿಯಾಗಿ ದ್ವಾರ ಪಂಡಿತರ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ಒಂದು ಧಾವಂತದಲ್ಲಿದ್ದೆ, ಹೊರಗಡೆ ನೋಡಲೇ ಇಲ್ಲ. ಒಳಗೆ ಬಂದ ಮೇಲೆ ವಿದ್ಯಾರ್ಥಿಯಾಗಿದ್ದವನು ಕ್ರಮಕ್ರಮವಾಗಿ ಬೆಳೆದು ಆಚಾರ್ಯ, ಪ್ರಧಾನಾಚಾರ್ಯ, ಮಹಾಕುಲಪತಿಯಾಗಿ ಕೂತಿದ್ದೀನಿ, ಹೊರಗೆ ಹೋಗಲೇ ಇಲ್ಲ ಅಂತ. ಆ ಸ್ಥಿತಿ ನನಗೂ ಬಂದಿದ್ದು. ಮೂರನೇ ಮನೆ ಕೊನೆ ಸಾಲು. 3ನೇ ಸಾಲಿನ ಕೊನೆ ಮನೆ ಅಲ್ಲ. 3ನೇ ಸಾಲಿನ ಕೊನೆ ಮನೆ ಅಲ್ವಾ? ಅಲ್ಲ, 3ನೇ ಮನೆ ಕೊನೆ ಸಾಲು. ಓ, ಅಂದ್ರೆ ಕೊನೆ 3ನೇ ಮನೆಯಲ್ಲಿ ಸಾಲಿನ ಕೆಳಗಡೆ 5ನೇ ಸಾಲಿನ 3ನೇ ಮನೆ ಅಂತಲ್ಲ. 5ನೇ ಸಾಲಿನ 3ನೇ ಮನೆ ಅಂದರೆ 47. ಇದೊಂದು ಶ್ಲೇಷ. ಪನ್. ಐ ಆಮ್ ರಿಯಲಿ ಪಿನ್ಡ್. 2 ಮನೆ ಕೊಟ್ಟಿದ್ದೇನಪ್ಪ. ಅಲ್ಲಿಯೂ ಆಯಿತು, ಇಲ್ಲಿಯೂ ಆಯಿತು. ಏಕಕ್ರಿಯಾ ದ್ವ್ಯರ್ಥಕರಿ ಬಭೂವ ಆಮ್ರಶ್ಚ ಸಿಕ್ತ ಪಿತರಶ್ಚ ತೃಪ್ತಾ. ಮಾವಿನ ಮರದ ಕೆಳಗೆ ತರ್ಪಣ ಬಿಟ್ಟರೆ ಪಿತೃಗಳಿಗೂ ತೃಪ್ತಿ ಆಯಿತು, ಮಾವಿನ ಮರಕ್ಕೂ ನೀರೆರದಂತೆ ಆಯಿತು ಅಂತ. ಅಂದರೆ ಹಿಂದೆ ಹೇಳಿದ ನಂಬರ್ ಡಿನೋಟಿಫೈ ಮಾಡಿದ್ರಿ ನೀವೀಗ? ಇಲ್ಲ ಇಲ್ಲ, ನಾನು 2ನ್ನೂ ನೋಟಿಫೈ ಮಾಡಿದೆ, ಡಿನೋಟಿಫೈ ಮಾಡಲಿಲ್ಲ. ಆತ ಡಿನೋಟಿಫೈ ಮಾಡೋಕ್ಕೆ ಹೋಗಿದ್ದು ಒಂದು ಮನೆಯನ್ನು, ನಾನು 2 ಇರಲಪ್ಪ ಅಂದ್ಬಿಟ್ಟೆ. ಡಿನೋಟಿಫಿಕೇಶನಿನ ಅಪಾಯ ಚೆನ್ನಾಗಿ ನನಗರಿವಿದೆ. ಯಾಕೆಂದರೆ ಅದಕ್ಕೆ ತುತ್ತಾದವರು ಪಾಪ ಪಡಬಾರದ ಪಾಡು ಪಟ್ಟದ್ದು ನೋಡಿದ್ರೆ ಗೊತ್ತಾಗುತ್ತದೆ. ಕಂಬಳಿನವನು ಹೊಡೆದ್ರೆ ದುಪ್ಪಟ್ಟಿನವನು ಎಚ್ಚೆತ್ತುಕೊಂಡ ಅಂತ ಕನ್ನಡದ ಗಾದೆ ಅಲ್ವಾ? ಬ್ರಹ್ಮಚಾರಿಗಳು ಒಂಥರ ಡಿನೋಟಿಫೈಡ್ ಪೀಪಲ್ಲೇ. ತೊಂದರೆ ಇಲ್ಲ, ರೀನೋಟಿಫೈ ಆದರೆ ತುಂಬ ಕಷ್ಟ. 2ನೇ ಮದುವೆ. ಪೆದ್ದುತನದ ಪರಮಾವಧಿ ಅಂತ ಹೇಳಬೇಕಾ ಅಥವಾ ಹುಂಬಧೈರ್ಯದ ಪರಾಕಾಷ್ಠೆ ಅಂತ ಅನ್ನಬೇಕಾ ಗೊತ್ತಾಗೋದಿಲ್ಲ.
ರಾಹುಕಾಲದ ಎಫೆಕ್ಟು ಬರ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ಚೆನ್ನಾಗಿ ಇದನ್ನು ಕೇತುಕಾಲ ಮಾಡಬೇಕು, ಜಯಕೇತುಕಾಲ ಮಾಡಬೇಕು ಅಂತಿರುವಂಥದ್ದು. ಒಳ್ಳೆ ಪದ್ಯ ಕೊಡೋಣ ಅಂತಷ್ಟೇನೆ, ಇನ್ನೇನಿಲ್ಲ. ಮನ್ಮಥ ನಿಮಗೆ ಪ್ರಿಯವಾದ ದೇವರು. ಅಯ್ಯೋ ರಾಮ, ನಮಗೆ ಸರಸಿಜಾಕ್ಷನೇ ಬಲ, ಸರಸಿಜಾಕ್ಷಿಯರಲ್ಲ. ಸರಸಿಜಾಕ್ಷಿ ಆದರೂ ಸರಸಿ ಬಗ್ಗೆ ತುಂಬ ಕಾಳಜಿ ನಿಮಗೆ. ಹಾಂ ಹಾಂ ಹಾಂ. ಎರಡನೇ ಸಾಲಿನ ಮೊದಲನೇ ಮನೆ. ಹಾಂ, ಎರಡನೇ ಸಾಲಿನ ಮೊದಲನೇ ಮನೆ. ಎರಡನೇ ಸಾಲಿನ ಮೊದಲನೇ ಮನೆ. 42. ಕಾಮವಾಮ ಕ್ರಮ, ಕಾಮವಾಮ ಕ್ರಮ, ಕಾಮವಾಮ ಕ್ರಮ ಕ್ಷೇಮ, ಕಾಮವಾಮ ಕ್ರಮ ಕ್ಷೇಮ, ಕಾಮವಾಮ ಕ್ರಮ ಕ್ಷೇಮ, ಕಾಮವಾಮ ಕ್ರಮ ಕ್ಷೇಮ, ಕಾಮವಾಮ ಕ್ರಮ ಕ್ಷೇಮ. ಶ್ರೀಸತಿ ಸತ್ವ, ಶ್ರೀಸತಿ ಸತ್ವ, ಕಾಮವಾಮ ಕ್ರಮ ಕ್ಷೇಮ, ಶ್ರೀಸತಿ ಸತ್ವ ಸಂಚಿತ, ಕಾಮವಾಮ ಕ್ರಮ ಕ್ಷೇಮ, ಶ್ರೀಸತಿ ಸತ್ವ ಸಂಚಿತ. ಕಾಮ ವಾಮಕ್ರಮ ಕ್ಷೇಮ, ಶ್ರೀಸತಿ ಸತ್ವ ಸಂಚಿತ. ಮುಗೀತಲ್ವ? ನಿಮಗೂ ನಿರಾಳವಾಯ್ತೆ? ನಿರಾಳವಾಯ್ತು. ಕಾಮ ಬಂದಾಗೆಲ್ಲ ನಮ್ಮ ಕಡೆ ಯಾಕೆ ನೋಡ್ತೀರಿ ಅಂತ. ಏನಿಲ್ಲ, ಕಾಮ ಅನ್ನುವ ಶಬ್ದ ಬಂದದ್ದು ಕಮು ಕಾಂತವು ಅನ್ನುವ ಧಾತುವಿನಿಂದ. ಕಾಂತಿ ಸೊಗಸು ಅಂತ. ನಿಮ್ಮಲ್ಲಿ ಅದು ಇದೆ ಅಂತ ನನ್ನ ಭಾವನೆ. ಭ್ರಮೆಯಾಗಿ ಮಾಡಿದರೆ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿರೋರ ಪೈಕಿ ಬ್ರಿಲಿಯಂಟ್ ಆಗಿರ್ತಕ್ಕಂಥ ಗೋಲ್ಡ್ ಕಲರ್ ಫ್ರೇಮ್ ಹಾಕ್ಕೊಂಡವ್ರು ನೀವೊಬ್ಬರೇನೆ. ಇವರು ತುಂಬ ಹತ್ತಿರ ಇರೋದ್ರಿಂದ ನನ್ನ ಕನ್ನಡಕದ ಕಣಿಗೂ ಇವರು ಕಾಣೋಲ್ಲ, ನೀವು ಕಾಣಿಸ್ತೀರ. ಅಲ್ಲಿಂದ ಮೊದಲುಗೊಂಡು ಕಾಂತಿ ಹೇಗಿದೆ, ಎಲ್ಲರಿಗಿಂತ ಬಿಳುಪಾಗಿರುವಂಥ ಬಟ್ಟೆ ನೀವು ಸೂಪರ್ ರಿನ್ ಇಂದ ಒಗೆಯಲ್ಪಟ್ಟಂಥದ್ದು ಹಾಕಿಕೊಂಡಿರೋದ್ರಿಂದ ಮೊದಲುಗೊಂಡು ಎಲ್ಲವೂ ದೇದೀಪ್ಯಮಾನವಾಗಿ ಧಾವಳ್ಯದಿಂದ ಧಾಳಥಳ್ಯವಾಗಿರುವಾಗ ಏನಂತ ಹೇಳೋದಕ್ಕೆ ಸಾಧ್ಯ? ನನ್ನನ್ನು ಮುಕ್ತ ಕಂಠದಿಂದ ಹೊಗಳಿದ್ದಕ್ಕೆ ಧನ್ಯವಾದಗಳು. ಓ, ಕಂಠ ಮುಕ್ತವಾಗಿ ಹೊಗಳ್ತೀವಿ ನಾವು. ಬಿಟ್ಟ ಗಂಟ್ಲಿಂದ ಅಲ್ಲ, ಗಂಟ್ಲು ಬಿಟ್ಟೇ ಹೊಗಳ್ತೀವಿ. ಈಗ ಆಶುಕವಿತೆ. ಸಹೃದಯರಿಗೆ ನಮಸ್ಕಾರ. ಮೊದಲ ವಸ್ತು ಇಂದು ನಮ್ಮ ಕಣ್ಣೆದುರಿಗೆ ಎಲ್ಲ ಕಾಣ್ತಾ ಇರುವಂಥ ಮಾವಿನ ಹೂವು. ಹಾಂ, ಯಾವುದಾದ್ರೂ ಮಾತ್ರ ಛಂದಸ್ಸನ್ನು ತಗೋಬೋದು. ಆಯಿತು. ಮಾವಿನ ಹೂವು ಅದ್ಭುತವಾದ ವಸ್ತು. ಇಷ್ಟಾಗಿಯೂ ಕಂದಪದ್ಯ ಬರಲೇ ಇಲ್ಲ. ಅವಧಾನ ಸಂಸಾರದಲ್ಲಿ, ಅವಧಾನ ಕುಟುಂಬದಲ್ಲಿ ಕಂದಪದ್ಯ ಉದಿಸ್ತೇ ಇದ್ದರೆ ಅದಕ್ಕೆ ಎಲ್ಲಿಯ ಚಂದ ಅಂದ. ಹಾಗಾಗಿ ಕಂದದಿಂದಲೇ ಹೇಳ್ತೀನಿ. ಮಾಕಂದ ಕುಸುಮ ಅಂತ. ಮಾಕಂದ ಅಂದರೆ ಮಾವಿನ ಮರ. ಮಾ ಕಂದ ಲಕ್ಷ್ಮಿಯ ಕಂದ ಕೂಡ ಆಗ್ತಾನೆ. ಅಂದದ ಮಾಕಂದದ, ಅಂದದ ಮಾಕಂದ, ಅಂದದ ಮಾಕಂದದ ಸುಮ, ಅಂದದ ಮಾಕಂದದ ಸುಮ ಕಂದುವೆಯೇಂ, ಅಂದದ ಮಾಕಂದದ ಸುಮ ಕಂದುವೆಯೇಂ, ಕಾಮಗಾದೆ ಕಂದುವೆಯೇಂ, ಅಂದದ ಮಾಕಂದದ ಸುಮ ಕಂದುವೆಯೇಂ, ಕಾಮಗೊಲ್ದ ಕೈದುವೆ ನೀನೈ, ಅಂದದ ಮಾಕಂದದ ಸುಮ ಕಂದುವೆಯೇಂ, ಕಾಮಗಾದ ಕೈದುವೆ ನೀನೈ, ಕಾಮಗಿರ್ಪ ಕೈದುವೆ ನೀನೈ, ಕೈದುವೆ ನೀನೈ. ಕುಂದಿತಲಾ ಸೌಭಾಗ್ಯಂ, ಕುಂದಿತಲಾ ಸೌಭಾಗ್ಯಂ, ಕುಂದಿತಲಾ ಸೌಭಾಗ್ಯಂ
ಮಂದಾಕ್ಷದ ಕುಂದಿತಲಾ ಸೌಭಾಗ್ಯಂ, ಮಂದಾಕ್ಷದ ಕುಂದಿತಲಾ ಸೌಭಾಗ್ಯಂ, ಮಂದಾಕ್ಷದ 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 ಪಕ್ಷ್ಮಲಾಕ್ಷಿಯರಿ, ಮಂದಾಕ್ಷದ ಪಕ್ಷ್ಮಲಾಕ್ಷಿಯ, ಮಂದಾಕ್ಷದ ಪಕ್ಷ್ಮಲಾಕ್ಷಿ ವರ್ಗದಿ ನೆನ್ನ, ಮಂದಾಕ್ಷದ ಪಕ್ಷ್ಮಲಾಕ್ಷಿ ವರ್ಗದಿ ನೆನ್ನ. ಕವಿ ಹೇಳ್ತಾನೆ, ಆಹಾ ಅಂದದ ಮಾಕಂದದ ಸುಮ, ಇಷ್ಟು ಸೊಗಸಾಗಿರ್ತಕ್ಕಂಥ ಮಾವಿನ ಮರವೇ, ನೀನು ಮನ್ಮಥನಿಗೆ ಬಾಣ ಅಂತಂದರೆ ಅಯ್ಯೋ ಅದೆಲ್ಲ ಹೋಯಿತು, ಆಗೋಯ್ತು ಆ ಕಾಲ. ಮಂದಾಕ್ಷದ ನಾಚುತ್ತಾ ಇರ್ತಕ್ಕಂಥ ಪಕ್ಷ್ಮಲಾಕ್ಷಿಯರ ಚೆಲ್ಲುಗಾರ್ತಿಯರ ನೋಟದ ಮುಂದೆ ನಾನು ಮನ್ಮಥನ ಬಾಣ ಆಗೋಕ್ಕೂ ಲಾಯಕಲ್ಲ, ನನ್ನ ಕಾಲ ಮುಗೀತು ಅಂತ ಮಾವಿನ ಹೂವು ಹೇಳ್ತಾ ಇದೆ ಅಂತ. ಇನ್ನೂ ಒಂದು ಪದ್ಯ ಹೇಳ್ತೀನಿ, ಬಹಳ ಸೊಗಸಾಗಿರ್ತಕ್ಕಂಥ. ಮಾವಿನ ಹೂವಿನ ಹೊಗಳೋದಕ್ಕಿಂತ ಮಾವಿನ ಹೂವಿನ ವ್ಯಂಗ್ಯ ನಿಂದೆಯೇ ಆಯಿತು. ಚೌಪದಿಯನ್ನು ಹೇಳ್ತೀನಿ. ಮಾರಕತ 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 ವೃಕ್ಷದುಳ್, ಮಾರಕತ ವೃಕ್ಷದುಳ್, ಮಾರಕತ ವೃಕ್ಷದುಳ್, ಮಾರಕತ ವೃಕ್ಷದುಳ್, ಮಾರಕತ ವೃಕ್ಷದುಳ್, ಮಾರಕತ ವೃಕ್ಷದುಳ್. ಮಾರಕತ ಅಂದರೆ ಮರಕತ ಮಣಿ ಅಂತ ಅರ್ಥ, ಮರಕತಕ್ಕೆ ಸಂಬಂಧಪಟ್ಟಿದ್ದು. ಮಾರಕತ ವೃಕ್ಷದುಳ್ ಪುಷ್ಪರಾಗ ಪುಷ್ಯರಾಗ ಛಾಯೆ, ಮಾರಕದ ವೃಕ್ಷ ಮಾರತಕ ವೃಕ್ಷದುಳ್ ಪುಷ್ಪರಾಗ ಛಾಯೆ, ತೋರಿತೆಮ್ಮ ಕಂದ ತೋರಿತೆಮ್ಮ ಕಂದ ಪುಷ್ಪದಿಂದಂ, ತೋರಿತೆಮ್ಮ ಕಂದ ಪುಷ್ಪದಿಂದಂ, ತೋರಿತೆಮ್ಮ ಕಂದ ಪುಷ್ಪದಿಂದಂ. ಸಾರಫಲಮಲ್ಪಮಿರ್ದುಂ ಸಾರಫಲಮಲ್ಪಮಿರ್ದುಂ ಸಾರಫಲಮಲ್ಪಮಿರ್ದುಂ, ಭರವಸೆಗಳ ಸಾರಫಲಮಲ್ಪಮಿರ್ದುಂ, ಭರವಸೆಗಳಳ್ತಿ, ಸಾರಫಲಮಲ್ಪಮಿರ್ದುಂ, ಭರವಸೆಗಳಳ್ತಿ, ಭರವಸೆಗಳಳ್ತಿ. ಭೂರಿಯಿರ್ದರೆ ಭೂರಿಯಿರ್ದೊಡೆ ಜೀವ ಸಾಫಲ್ಯಮೈ, ಭೂರಿಯಿರ್ದೊಡೆ ಜೀವ ಸಾಫಲ್ಯಮೈ. ಮರಕತದ ರಾಶಿಯ ಮೇಲೆ ಪುಷ್ಯರಾಗದ ಮತ್ತೊಂದು ಪ್ರವಾಹ ಸುರಿದಂತೆ ಹಸುರಾದ ಮಾವಿನ ಮರದ ಎಲೆಯೂ ಕಾಣಿಸಿದಂತೆ ಪುಷ್ಯರಾಗ ಹಳದಿಯ ಛಾಯೆಯಲ್ಲಿರ್ತಕ್ಕಂಥ ಒಂದು ಪ್ರೆಷಸ್ ಸ್ಟೋನ್. ಮರಕತ ಬುಧ ಅನ್ನುವ ಗ್ರಹನಿಗೆ ಪ್ರಿಯವಾದ ಮಣಿಯಾದರೆ ಪುಷ್ಯರಾಗ ಬೃಹಸ್ಪತಿಗೆ ಅಂತ. ಬುಧ ಆದಮೇಲೆ ಗುರು ಬರಬೇಕು, ಹಾಗೆ ಬಂದಿದೆ. ಬುಧ ಆದಮೇಲೆ ಗುರು ಬಂದಂತೆ ಇದು ಬಂದಿದೆ. ಇಷ್ಟು ಸಮೃದ್ಧವಾಗಿದೆ. ಈ ಹೂವು ಎಲ್ಲ ಹಣ್ಣಾಗುತ್ತಾ? ಇಲ್ಲ, ಅದರೊಳಗೆ ದಶಾಂಶವೂ ಹಣ್ಣಾಗೋಲ್ಲ. ಆದರೆ ಸಾಫಲ್ಯ ಏನಿದ್ರೂ ಬದುಕಿನ ಬಗ್ಗೆ ಭರವಸೆ ತುಂಬ ತುಂಬಿಕೊಂಡಿರಬೇಕು. ನಾಳೆಯನ್ನು ನಾವು ಸಾಧಿಸೋದು ಎಷ್ಟೇ ಇರ್ಬೋದು, ಕಡಿಮೆನೇ ಇರ್ಬೋದು, ಆದರೆ ಇಂದು ಸಾಧಿಸ್ತೀವಿ ಅಂತ ಹಂಬಲಿಸಿ ಬದುಕೋದ್ರೊಳಗೆ ಒಂದು ಭಾಗ್ಯ ಇದೆ ಅನ್ನೋದನ್ನು ಮಾವಿನ ಮರ ತೋರಿಸುವಂತೆ ಆ ಪುಷ್ಪ ಸಮೃದ್ಧಿ ಇದೆ ಅಂತ ಅನ್ನುವಂಥ ಪದ್ಯವನ್ನು ಹೇಳಿದ್ದೀನಿ. ಕಾವ್ಯವಾಚನ. ಮಾರ್ಗಶಿರ ಪುಷ್ಯ ಮಾರ್ಗಶಿರ ಪುಷ್ಯ ಹೇಮಂತ ಋತು ಹಿಮಸುರಿವಗಾದಿಗಿಂ ಬೆಳಗಾಯಿತು ಹಿಮಸುರಿವಗಾದಿಗಿಂ ಬೆಳಗಾಯಿತು ಮಾಘ ಪಾಲ್ಗುಣ ಶಿಶಿರ ಋತು ಕಂಬಳಿ ಹೊತ್ತರು ಮೈ ನಡುಗಿತು ಮಾಘ ಪಾಲ್ಗುಣ ಶಿಶಿರ ಋತು ಕಂಬಳಿಗೊದ್ದರು ಮೈ ನಡುಗಿತು ಹೇಮಂತದ ಚಳಿಗಾಳಿಗಳೇ ಜೀವಕ್ಕೆ ನಡುಕವತಾರದಿರಿ ಹೇಮಂತದ ಚಳಿಗಾಳಿಗಳೇ ಜೀವಕ್ಕೆ ನಡುಕವತಾರದಿರಿ ಹಗೆಯಲು ಕೆಂಗಣ್ತೆರೆಯದಿರಿ ಸಮರೋತ್ಸಾಗವ ತಳೆಯದಿರಿ ಹಗೆಯಲು ಕೆಂಗಣ್ತೆರೆಯದಿರಿ ಸಮರೋತ್ಸಾಗವ ತಳೆಯದಿರಿ
ಹೇಮಂತದ ಚಳಿಗಾಳಿಗಳೇ ಹರಿತದ ಬಾಣವ ಹೂಡದಿರಿ. ಹೇಮಂತದ ಚಳಿಗಾಳಿಗಳೇ ಹರಿತದ ಬಾಣವ ಹೂಡದಿರಿ. ಎಲ್ಲವ ಗೆಲ್ಲುವ ದುಡುಕಿನಲ್ಲಿ ಸಾವಿನ ಗೀತವ ಹಾಡದಿರಿ. ಸಾವಿನ ಗೀತವ ಹಾಡದಿರಿ. ಮಾಗಿಯ ಮಂಜಿನ ಮುಸುಕುಗಳೇ ಕಣ್ಣಿಗೆ ಮೋಸವ ಮಾಡುವಿರಿ. ತರುಲತೆಗಳ ಜೀವಾಳವನೇ ಹಿಡಿದಲ್ಲಾಡಿಸಿ ನೋಡುವಿರಿ. ತರುಲತೆಗಳ ಜೀವಾಳವನೇ ಹಿಡಿದಲ್ಲಾಡಿಸಿ ನೋಡುವಿರಿ. ಮಧು ವಸಂತ ಮುಗಿಯಿತೆನಲು ಗ್ರೀಷ್ಮ ಬಂದನೆನ್ನುವುದು. ಮೃದು ವಸಂತ ಮುಗಿಯಿತೆನಲು ಗ್ರೀಷ್ಮ ಬಂದನೆನ್ನುವುದು. ಗ್ರೀಷ್ಮ ದುರಿಯು ನಂದಿತೆನಲು ವರ್ಷ ನುಗ್ಗಿ ಬರುವುದು. ಗ್ರೀಷ್ಮ ದುರಿಯು ನಂದಿತೆನಲು ವರ್ಷ ನುಗ್ಗಿ ಬರುವುದು. ಮಳೆಯಗಿಂದೆ ಶರತ್ಕಾಲ ಬಿಳಿಯ ಹೆಜ್ಜೆ ಇಡುವುದು. ಮಳೆಯಗಿಂದೆ ಶರತ್ಕಾಲ ಬಿಳಿಯ ಹೆಜ್ಜೆ ಇಡುವುದು. ಹೇಮಂತದಗಿಂದೆ ಶಿಶಿರ ಕಾಲವೀಣೆ ಮಿಡಿಯುವುದು. ಹೇಮಂತದಗಿಂದೆ ಶಿಶಿರ ಕಾಲವೀಣೆ ಮಿಡಿಯುವುದು. ಕಾಲವೀಡೆ ಮಿಡಿಯುವುದು. ಮಲ್ಲಿಗೆ ಕವಿಯ ಮಾತುಗಳು, ಮಲ್ಲಿಗೆ ಕವಿಯ ಮಾತುಗಳು ಜಲ್ಲೆನೆ ಮನವನು ಗೆಲ್ಲುವುವು. ಮಲ್ಲಿಗೆ ಕವಿಯ ಮಾತುಗಳು ಜಲ್ಲೆನೆ ಮನವನು ಗೆಲ್ಲುವುವು. ಆ ಭೋಗಿಯ ಗತಿಯಿಂದಲಿ, ಆ ಭೋಗಿಯ ಗತಿಯಿಂದಲಿ ರಾಗರಾಗಿಣಿಯ ಸಲ್ಲಿರಲು, ರಾಗರಾಗಿಣಿಯ ಸಂದಿರಲು, ರಾಗರಾಗಿಣಿಯ ಸಂದಿರಲು ಋತುವಿಲಾಸ ಬಂದಿತು ಕಥನವನ್ನು ತಂದಿತು. ಋತುವಿಲಾಸ ಬಂದಿತು ಕಥನವನ್ನು ತಂದಿತು. ಮಥನಗೈದು ಮಾತುಗಳಿಗೆ ಹೊಸ ರುಚಿಯನೆ ಸಂದಿತು. ಮಥನಗೈದು ಮಾತುಗಳಿಗೆ ಹೊಸ ರುಚಿಯನೆ ತೀಡಿತು. ಬಾಡದು ಮಲ್ಲಿಗೆಯೂ, ಬಾಡದು ಮಲ್ಲಿಗೆಯೂ ತೀಡಿರೆ ಸಲ್ಲಿಕೆಯೂ. ಕವಿತೆಯಿದೆ, ಕವಿತೆಯಿದೆ ಕಣ, ಕವಿತೆಯಿದೆ ಕಣ, ರಸಿಕನೆ ಸತ್ಪಣ. ಕವಿತೆಯಿದೆ ಕಣ, ರಸಿಕನೆ ಸತ್ಪಣ. ಮಲ್ಲಿಗೆ ಕವಿಯಿ ಮಾತುಗಳು, ಮಲ್ಲಿಗೆ ಕವಿಯಿ ಮಾತುಗಳು.